Hello students, welcome to Parivartan Physics. In today's video, we'll learn how to perform the experiment in which we are going to find the refractive index of a glass slab using traveling microscope, right? So this is the traveling microscope. Using this traveling microscope, we are going to find the refractive index of a glass slab, okay? Okay, so this is the instrument which we are going to use, which is called as traveling microscope, right? So ಈ ತರ ನಮಗೆ traveling microscope ಇರ್ತದೆ. So ನೋಡ್ರಿ, traveling microscope ಅಲ್ಲಿ we are having one horizontal scale here. ಇಲ್ಲಿ ಒಂದು horizontal scale ಅದ ನೀವು ನೋಡಬಹುದು. This is the horizontal scale, right? And there is one vertical scale here. ಇಲ್ಲಿ ನಮಗೆ ಒಂದು vertical scale ಅದ ರೀ, right? So this is the vertical scale. ಸೊ ಈಗ ಈ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಏನದಲ್ಲ, ಯು ಕ್ಯಾನ್ ಮೂವ್ ಇಟ್ ಹಾರಿಜಾಂಟಲಿ ಆಲ್ಸೋ. ಈ ಕಂಪ್ಲೀಟ್ ಸೆಟಪ್ ಅನ್ನ ನೀವು ಹಾರಿಜಾಂಟಲಿನೂ ಮೂವ್ಮೆಂಟ್ ಮಾಡಬಹುದು ಮತ್ತೆ ಇದನ್ನು ವರ್ಟಿಕಲಿನೂ ಮೂವ್ಮೆಂಟ್ ಮಾಡಬಹುದು. ಕ್ಲಿಯರ್? ಟು ಮೂವ್ ಹಾರಿಜಾಂಟಲಿ ವಿ ಹ್ಯಾವ್ ಟು ಯೂಸ್ ದಿಸ್ ನಾಬ್, and to move vertically up and down we have to use this knob, right? So ಈ ಎರಡು knobs ಗಳನ್ನು ನಾವಿಲ್ಲಿ ಯೂಸ್ ಮಾಡಬೇಕಾಗ್ತದೆ. In this practical we are going to move only the traveling microscope only in the vertical direction. ಇಲ್ಲಿ ನಮಗೆ horizontal direction ದ ಮೂವ್ಮೆಂಟ್ ಮಾಡುವಂತ ಸಿಚುವೇಶನ್ ಬರೋದೇ ಇಲ್ರಿ, right? Only vertical direction ದ ಮೂವ್ಮೆಂಟ್ ಮಾಡುವಂತ ಸಿಚುವೇಶನ್ ಬರ್ತದೆ. So in this practical we are going to use only this knob. ಈ knob ಅನ್ನು ಮಾತ್ರ ನಾವು ಯೂಸ್ ಮಾಡೋದಿವಿ. We are not going to use this knob. Clear adare? So this is how we have to use the traveling microscope. Okay, we'll go for the next step now. Okay, now let us talk about the scales. See, this is vernier scale. ಇದು ನಮಗೆ vernier scale ಅದರಿ. ಆಮೇಲೆ ಇಲ್ಲಿ ಏನು ಕೆಳಗಡೆ ನಮಗೆ ಅದಲ್ಲ, this is called main scale. ಈಗ main scale ಒಳಗೆ ನೋಡ್ರಿ ಡಿವಿಷನ್ಸ್ ಯಾವ ತರ ಅದಾವ. ಇದು ನಮಗೆ 0 ಅದರಿ. This is 1, right? So 0 ದಿಂದ 1 ವರೆಗೂ ನೀವು ನಂಬರ್ ಆಫ್ ಡಿವಿಷನ್ಸ್ ಕೌಂಟ್ ಮಾಡ್ಕೊಂಡ್ರೆ ಎಷ್ಟದ ನೋಡ್ರಿ. ಇದು 0. ಇದರ 0ದ ಲೈನ್ ಏನದ ಅದನ್ನ 0 ಅಂತ ತಗೋಬೇಕು. You should not count it as 1. ರೈಟ್, 0 ದ ನೆಕ್ಸ್ಟ್ 1 ಅದರಿ, 0.5 ಅಂತ ತಗೋಬೇಕು. ಅಥವಾ ನಂಬರ್ ಆಫ್ ಡಿವಿಷನ್ಸ್ ಮೊದಲು ಕ್ಯಾಲ್ಕುಲೇಟ್ ಮಾಡೋಣ. ಇದು 0, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, ರೈಟ್? ಅಂದ್ರೆ ನೀವು 1ಕ್ಕೆ ಬಂದಾಗ ಇದು 20th ಡಿವಿಷನ್ ಅದರಿ. ಸೊ 0 ದಿಂದ 1 ವರೆಗೂ ನಮಗೆ 20 ಡಿವಿಷನ್ಸ್ ಅದಾವ್ರಿ. ದಿಸ್ ಇಸ್ 1, ರೈಟ್? ಸೊ ಟೋಟಲ್ ಇಲ್ಲೇ 20 ಡಿವಿಷನ್ಸ್ ಅದಾವ. ನೀವು ವರ್ನಿಯರ್ ಕ್ಯಾಲಿಪರ್ ಅಂತ ತಗೋತಿರಲ್ಲ, ವರ್ನಿಯರ್ ಕ್ಯಾಲಿಪರ್ ಫಸ್ಟ್ ಇಯರ್ ಒಳಗೆ ಏನ್ ಮಾಡಿದ್ರಲ್ಲ ಅದ್ರೊಳಗೆ 0 ದಿಂದ 1 ವರೆಗೂ 10 ಡಿವಿಷನ್ಸ್ ಮಾತ್ರ ಇರ್ತಾವ್ರಿ. ಸೊ ಇದಕ್ಕೆ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಅಲ್ಲೇ 0 ದಿಂದ 1 ವರೆಗೂ 10 ಡಿವಿಷನ್ಸ್ ಅದಾವ, ಇಲ್ಲೇ 0 ದಿಂದ 1 ವರೆಗೂ 20 ಡಿವಿಷನ್ಸ್ ಅದಾವ್ರಿ. ಕರೆಕ್ಟ್? ಸೊ ದಿಸ್ ಇಸ್ ದ ಮೇನ್ ಡಿಫರೆನ್ಸ್ ಇನ್ ದ ಮೇನ್ ಸ್ಕೇಲ್ ಆಫ್ ವರ್ನಿಯರ್ ಕ್ಯಾಲಿಪರ್ ಆಸ್ ವೆಲ್ as ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್. ಓಕೆ, ಇದು ಮೇನ್ ಸ್ಕೇಲ್ ಆಯ್ತು. ನಾವು ದಿಸ್ ಇಸ್ ದ ವರ್ನಿಯರ್ ಸ್ಕೇಲ್. ಈಗ ವರ್ನಿಯರ್ ಸ್ಕೇಲ್ ಒಳಗೆ ನೋಡ್ರಿ, ಇಲ್ಲಿ 0 ಅದ ನಮಗೆ, ಇದ್ರ ನೆಕ್ಸ್ಟ್ ಇದು 0.1 ಅದ, 0.2, 0.3, 0.4, 0.5, ರೈಟ್? ಸೊ ಅದ್ರ ಮೇಲ್ಗಡೆ ಮತ್ತೊಂದು ರೋ ನಿಮಗೆ ನಂಬರ್ಸ್ ಅದು ಕಾಣಿಸ್ತದ್ರಿ. ಅದ್ರದ್ದು ಯೂಸ್ ನಾವು ಆಮೇಲೆ ನೋಡ್ಕೊಳ್ಳೋಣ. ಇಲ್ಲಿ ಮೊದಲು ಡಿವಿಷನ್ಸ್ ನೋಡ್ಕೊರಿ. ಸೊ 0 ದಿಂದ ಇದು 5 ಆಯ್ತು. 0.1 ಅಂತ ಏನದಲ್ಲ, ಇಲ್ಲಿವರೆಗೂ ನಮಗೆ 10 ಡಿವಿಷನ್ಸ್ ಆದ್ರಿ. ಸೊ 0 to 0.1 10 ಡಿವಿಷನ್ಸ್ ಅದು. ಇದು 20, ಇದು 30, ಇದು 40, ಇದು 50. ಸೊ ಟೋಟಲ್ ಹೌ ಮೆನಿ ಡಿವಿಷನ್ಸ್ ಆರ್ ದೇರ್? ಡಿವಿಷನ್ಸ್ ಅಂದ್ರೆ ಏನ? ನಂಬರ್ ಆಫ್ ಲೈನ್ಸ್ ರೀ, ರೈಟ್? ಸೊ ಹೌ ಮೆನಿ ಡಿವಿಷನ್ಸ್ ಆರ್ ದೇರ್? 50 ಡಿವಿಷನ್ಸ್ ಆರ್ ದೇರ್. ವರ್ನಿಯರ್ ಸ್ಕೇಲ್ ಮೇಲೆ 50 ಡಿವಿಷನ್ಸ್ ಅದಾವ. ಮೇನ್ ಸ್ಕೇಲ್ ಮೇಲೆ 0 ದಿಂದ 1 ವರೆಗೂ 20 ಡಿವಿಷನ್ಸ್ ಅದಾವೆ, ರೈಟ್? ಇಷ್ಟು ನೀವು ನೆನ್ಪಿಟ್ಕೋಬೇಕು. ಸೊ ದಿಸ್ ಇಸ್ ಆಲ್ ಅಬೌಟ್ ದ ನಂಬರ್ ಆಫ್ ಡಿವಿಷನ್ಸ್ ಆನ್ ಅ ಸ್ಕೇಲ್, ರೈಟ್? ಇದು ನಾವು ಅಬ್ಸರ್ವೇಷನ್ ಒಳಗೆ ಬರ್ಕೋಬೇಕಾಗ್ತದೆ. ಸೊ ಲೆಟ್ ಅಸ್ ಸಿ ಹೌ ಟು ರೈಟ್ ದೋಸ್, ಹೌ ಟು ನೋಟ್ ಡೌನ್ ದೀಸ್ ಅಬ್ಸರ್ವೇಷನ್ಸ್ ಇನ್ ದ ಚಾರ್ಟ್, ರೈಟ್? ಓಕೆ ಓಕೆ, ಇವಾಗ ನಾವು ಸ್ಕೇಲ್ಸ್, ಎರಡು ಸ್ಕೇಲ್ಸ್ ಒಳಗೆ ನಂಬರ್ ಆಫ್ ಡಿವಿಷನ್ಸ್ ನೋಡ್ಕೊಂಡ್ವಿ. ಯಾವ ತರ ಡಿವಿಷನ್ಸ್ ಇರ್ತಾವ ಅದನ್ನ ನಾವು ನೋಡ್ಕೊಂಡ್ವಿ. ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ವಿ ಹ್ಯಾವಿಂಗ್, ಈಗ ಮೇನ್ ಸ್ಕೇಲ್ ಒಳಗೆ ಯಾವ ತರ ಡಿವಿಷನ್ಸ್ ಇದ್ದು ಅದನ್ನ ಇಲ್ಲಿ ನೋಡ್ಕೊಳ್ಳೋಣ್ರಿ. ಸೊ ಅದ್ರೊಳಗೆ ಇಲ್ಲಿ ನೋಡ್ರಿ, ಇದು 0, ಇದು ನೆಕ್ಸ್ಟ್ 1 ಅಂತ ಹೇಳಿದ್ರಿ, ಕರೆಕ್ಟ್? ಸೊ 0 ದಿಂದ 1 ವರೆಗೂ ನಾವು ನಂಬರ್ ಆಫ್ ಡಿವಿಷನ್ಸ್ ಅನ್ನು ಕೌಂಟ್ ಮಾಡ್ಕೊಂಡಿದ್ವಿ. ಯಾವ ತರ ಡಿವಿಷನ್ಸ್ ಇದ್ದು ನೋಡ್ರಿ, ಇದು 0, ಇದ್ರ ನೆಕ್ಸ್ಟ್ ಇದು ಈ ಲೈನ್ ನಾವು 0 ಅಂತ ಹೇಳಿ ತಗೊಂಡಿದ್ವಿ. 0, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, ರೈಟ್? ಸೊ 0 ದಿಂದ 1 ವರೆಗೂ ಎಷ್ಟು ಡಿವಿಷನ್ಸ್ ಅದಾವ? 20 ಡಿವಿಷನ್ಸ್ ಅದಾವ್ರಿ. ವ್ಯಾಲ್ಯೂಸ್ ನೋಡ್ರಿ ಯಾವ ತರ ಆಗ್ತಾವೆ ಇದ್ರದ್ದು. ಇಫ್ ದಿಸ್ ಇಸ್ 0, ದಿಸ್ ಇಸ್ 1, ಅದ್ರದ್ದು ಮಿಡಲ್ ಪಾಯಿಂಟ್ ಏನದ, ಇದು ನಮಗೆ ಏನಾಗ್ಬೇಕ್ರಿ? ದಿಸ್ ಹ್ಯಾಸ್ ಟು ಬಿ 0.5. ಇದು ನಮಗೆ 0.5 ಇರಬೇಕು. ಈಗ ನೋಡ್ರಿ ವ್ಯಾಲ್ಯೂಸ್ ಯಾವ ತರ ಆಗ್ತಾವ. 0 ದ ನೆಕ್ಸ್ಟ್ ನಂಬರ್ ಏನಾಗ್ಬೇಕ್ರಿ? ದಿಸ್ ಇಸ್ 0.05, ಕರೆಕ್ಟ್? ಇದೇನ್ ಲೈನ್ ಅದಲ್ಲ, ಇದ್ರದ್ದು ವ್ಯಾಲ್ಯೂ ಎಷ್ಟು ಆಗ್ತದಪ್ಪ ಅಂತಂದ್ರೆ 0.05 ಆಗ್ತದ್ರಿ, ಕರೆಕ್ಟ್? ಸೊ ನೆಕ್ಸ್ಟ್ ನೋಡ್ರಿ, ಇದ್ರದ್ದು ನೆಕ್ಸ್ಟ್ ಇದೇನದಲ್ಲ, ಇದು ನಮಗೆ 0.1 ಆಗ್ತದೆ. ದಿಸ್ ಇಸ್ 0.1, ರೈಟ್? ಯಾವುದು? ಇದು ಲೆಂತ್ ಇರುವಂತ ಲೈನ್ ರೀ, ರೈಟ್? ಸೊ ಇಲ್ಲಿ ನೋಡ್ರಿ 0, 0.05, 0.1, ಇದು 0.15, ಇದು 0.2, 0.25, 0.3, 0.35, 0.4, 0.45, 0.5, ಕರೆಕ್ಟ್?
ಅದೇ ತರ 0.55, 0.6, 0.65, 0.7, 0.75, 0.8, 0.85, 0.9, 0.95, 1. ರೈಟ್. ಸೊ ಈ ತರ ನಮಗೆ ನಂಬರ್ ಆಫ್ ಡಿವಿಷನ್ಸ್ ಟೋಟಲ್ 20 ಡಿವಿಷನ್ಸ್ ಅದಾವೆ. ಈ ತರ ನಾವು ಅದರದ ವ್ಯಾಲ್ಯೂಸ್ ಗಳನ್ನು ತಗೋಬೇಕಾಗ್ತದೆ. ಸೊ ದಟ್ ಇಸ್ ಆಲ್ ಅಬೌಟ್ ಹೌ ಟು ರೀಡ್ ದ ಮೇನ್ ಸ್ಕೇಲ್. ಮೇನ್ ಸ್ಕೇಲ್ ಒಳಗಿನ ವ್ಯಾಲ್ಯೂಸ್ ನಾವು ಯಾವ ತರ ತಗೋಬೇಕು. ಕ್ಲಿಯರ್? Okay, now let us note down the observations. Observations ನೋಡ್ರಿ, ಫಸ್ಟ್ ಅಬ್ಸರ್ವೇಷನ್ ಏನದ ನಮಗೆ ವ್ಯಾಲ್ಯೂ ಆಫ್ 1 MSD ಮೇನ್ ಸ್ಕೇಲ್ ಡಿವಿಷನ್. MSD ಅಂತಂದ್ರೆ ಮೇನ್ ಸ್ಕೇಲ್ ಡಿವಿಷನ್, ರೈಟ್. ಸೊ ಇದ್ರದ್ದು ವ್ಯಾಲ್ಯೂ ನಾವು ಬರ್ಕೋಬೇಕು. 1 ಮೇನ್ ಸ್ಕೇಲ್ ಡಿವಿಷನ್ ವ್ಯಾಲ್ಯೂ ಕೇಳ್ತಾರ್ರಿ ಅವ್ರು. ಸೊ ಇಲ್ಲಿ ನೋಡ್ರಿ 1 ಮೇನ್ ಸ್ಕೇಲ್ ಡಿವಿಷನ್ ವ್ಯಾಲ್ಯೂ ಅಂತಂದ್ರೆ ಇಲ್ಲಿ ನಾವು ಆಲ್ರೆಡಿ ಬರ್ತಿದೀವಿ, ಇದು 0. ಇದು ನೆಕ್ಸ್ಟ್ ಫಸ್ಟ್ ಡಿವಿಷನ್ ರೀ, ಇದು ಮೇನ್ ಸ್ಕೇಲ್ ಫಸ್ಟ್ ಡಿವಿಷನ್ ಇದು, ರೈಟ್. ಸೊ 0 ದಿಂದ ನೆಕ್ಸ್ಟ್ ನಮಗೆ ಏನದ್ರಿ 0.05 ಅದ. ಸೊ ಇದು 1 ಮೇನ್ ಸ್ಕೇಲ್ ಡಿವಿಷನ್ ರೀ. ಪ್ಲಸ್ 0.05 ಅಂದ್ರೆ ಎಷ್ಟು ಆಗ್ತದ್ರಿ 0.1 ಪ್ಲಸ್ 0.05 ಅಂತಂದ್ರೆ 0.15 ಪ್ಲಸ್ 0.05 ಮೀನ್ಸ್ 0.2 ಲೈಕ್ ದಿಸ್ ಇಟ್ ವಿಲ್ ಬಿ, ರೈಟ್. ಸೊ ಫಸ್ಟ್ ಡಿವಿಷನ್ ಅಥವಾ ಒಂದು ಡಿವಿಷನ್ ವ್ಯಾಲ್ಯೂ ಎಷ್ಟು ಆಯ್ತ್ರಿ ಮೇನ್ ಸ್ಕೇಲ್ ಒಳಗೆ 0.05 ಐತೆ. ಸೊ ಯು ನೋಟ್ ಡೌನ್ ದಟ್ ಹಿಯರ್, ಅದನ್ನ ಇಲ್ಲಿ ಬರೀರಿ 0.05 ಮೀಟರ್ ಅಂತ ಹೇಳಿ, ಕರೆಕ್ಟ್. ಓಕೆ, ನೆಕ್ಸ್ಟ್ ನೋಡ್ರಿ ನಂಬರ್ ಆಫ್ ಡಿವಿಷನ್ಸ್ ಆನ್ ವರ್ನಿಯರ್ ಸ್ಕೇಲ್. ವರ್ನಿಯರ್ ಸ್ಕೇಲ್ ಮೇಲೆ ಎಷ್ಟು ಡಿವಿಷನ್ಸ್ ಇದ್ದು, ಆ ಸ್ಮಾಲ್ ಸ್ಕೇಲ್ ಮೇಲೆ ಎಷ್ಟು ಡಿವಿಷನ್ಸ್ ಇದ್ದು ಅಂತ ನಾವು ಎನ್ಸ್ಕೊಂಡಿದೀವಿ. 0 ದಿಂದ 0.1 ವರೆಗೂ 10 ಡಿವಿಷನ್ಸ್, 0.2 ಅಂತಂದ್ರೆ 20 ಡಿವಿಷನ್ಸ್, 0.3 30 ಡಿವಿಷನ್ಸ್, 0.4 40 ಡಿವಿಷನ್ಸ್, 0.5 50 ಡಿವಿಷನ್ಸ್ ಅಂತ ಇದ್ದು ರೀ. ಸೊ ಟೋಟಲ್ ಎಷ್ಟು ಡಿವಿಷನ್ಸ್ ಇದ್ದು ರೀ 50 ಡಿವಿಷನ್ಸ್ ದೇರ್ ವೇರ್ ಆನ್ ದ ವರ್ನಿಯರ್ ಸ್ಕೇಲ್. ಈಗ ನೆಕ್ಸ್ಟ್ ನಾವು ಲೀಸ್ಟ್ ಕೌಂಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕ್ರಿ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಲೀಸ್ಟ್ ಕೌಂಟ್. ಸೊ ಲೀಸ್ಟ್ ಕೌಂಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ನೋಡ್ರಿ ಫಾರ್ಮುಲಾ ಏನದ ಲೀಸ್ಟ್ ಕೌಂಟ್ ಅದ. ಲೀಸ್ಟ್ ಕೌಂಟ್ ಫಾರ್ಮುಲಾ ಇಸ್ LC is equal to S divided by N, right? So ನಮಗೆ S ಎಷ್ಟು ಅದ ರೀ, S is 0.05, correct? And how much is the value of N? 50. So 0.05 divided by 50 ಅಂತಂದ್ರೆ ನಮಗೆ ಇದು ಎಷ್ಟು ಬರಬೇಕು 0.01, sorry 0.001 ನಮಗೆ ಬರಬೇಕು, right? This much will be the LC of the least count, 0.001. ಇದು ನಮಗೆ ಮೀಟರ್ ಒಳಗೆ ಇರ್ತದೆ ರೀ, correct. So we got the value of 1 MSD, number of divisions on vernier scale, and the least count of the traveling microscope. ಇಷ್ಟು ನಮಗೆ least count ಅದ ರೀ. What is least count? Least count ಅಂತಂದ್ರೆ minimum value which can be read by that instrument. ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಲೀಸ್ಟ್ ಕೌಂಟ್ ಅಂದ್ರೆ ಎಷ್ಟು ಮಿನಿಮಮ್ ಪಾಸಿಬಲ್ ವ್ಯಾಲ್ಯೂ ನೀವು ಅದರಿಂದ ರೀಡ್ ಮಾಡಬಹುದು, ದಟ್ ಇಸ್ ಕಾಲ್ಡ್ ಲೀಸ್ಟ್ ಕೌಂಟ್, ರೈಟ್. ಸೊ ದಟ್ ಇಸ್ ಆಲ್ ಅಬೌಟ್ ದ ಫಸ್ಟ್ 3 ಅಬ್ಸರ್ವೇಷನ್ಸ್. ಈ ನೆಕ್ಸ್ಟ್ 3 ಅಬ್ಸರ್ವೇಷನ್ಸ್ ಏನದಾವಲ್ಲ, ಇಟ್ ಈಸ್ ದ ಪ್ರೊಸೀಜರ್ ಆಫ್ ದ ಪ್ರಾಕ್ಟಿಕಲ್. ಆ ಪ್ರಾಕ್ಟಿಕಲ್ ಒಳಗೆ ನಾವು ಪ್ರೊಸೀಜರ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಈ ರೀಡಿಂಗ್ಸ್ ತಗೊಂಡ್ ಹೋಗ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಡಯಾಗ್ರಾಮ್ ಒಳಗೆ ನೀವು ನೋಡಬಹುದು, ಇದೊಂದು ಗ್ಲಾಸ್ ಸ್ಲ್ಯಾಬ್ ಅದ. ಇಲ್ಲಿ ಟೋಟಲ್ 3 ರೀಡಿಂಗ್ಸ್ ನಾವು ತಗೋಬೇಕ್ರಿ, R1, R2 ಮತ್ತು R3 ಅಂತ. ಸೊ ಹೌ ಟು ಟೇಕ್ ದ ರೀಡಿಂಗ್ಸ್, ಇದ್ರ ಬಗ್ಗೆ ನಾನು ನಿಮಗೆ ಈಗ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ. ಆಮೇಲೆ ನಾವು ಅಲ್ಲಿ ಪ್ರೊಸೀಜರ್ ಒಳಗೆ ಅದನ್ನ ನೋಡ್ಕೊಳ್ಳೋಣಂತೆ. ಈಗ ನೋಡ್ರಿ, ಇದೊಂದು ಗ್ಲಾಸ್ ಸ್ಲ್ಯಾಬ್ ಅದ ರೀ. ಫಸ್ಟ್ ನಾವ್ ಏನ್ ಮಾಡಿರ್ತೀವಿ, ಒಂದು ಪೇಪರ್ ಮೇಲೆ ಒಂದು ಇಂಕ್ ಡಾಟ್ ಇಟ್ಕೊಂಡಿರ್ತೀವಿ. ವಿ ಕೀಪ್ ಅ ಇಂಕ್ ಡಾಟ್. ಆ ಇಂಕ್ ಡಾಟ್ ಅನ್ನ ನಾವು ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ದಿಂದ ಫೋಕಸ್ ಮಾಡ್ಕೋತೀವಿ. ಸೊ ದಿಸ್ ಇಸ್ ದ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್. ಈ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ದಿಂದ ಈ ಇಂಕ್ ಡಾಟ್ ಏನದಲ್ಲ, ಇದು ನಮಗೆ ಕ್ಲಿಯರ್ ಆಗಿ ಕಾಣಿಸ್ಬೇಕು. ಒಂದು ಪೇಪರ್ ಮೇಲೆ ಇಂಕ್ ಡಾಟ್ ಅನ್ನು ನಾವು ಹಾಕೊಂಡಿರ್ತೀವಿ, ಇದು ನಮಗೆ ಕ್ಲಿಯರ್ ಆಗಿ ಕಾಣಿಸ್ಬೇಕು. ಆ ತರ ನಾವು ಇದನ್ನ ಫೋಕಸ್ ಮಾಡ್ಕೋಬೇಕ್ರಿ, ರೈಟ್. ಸೊ ಫೋಕಸ್ ಮಾಡ್ಕೊಂಡಿದ್ ಕೂಡಲೇ ನೀವು ಪೇಪರ್ ಮೇಲಿಂದ ಇಂಕ್ ಡಾಟ್ ಅನ್ನು ಡೈರೆಕ್ಟ್ಲಿ ಫೋಕಸ್ ಮಾಡ್ಕೊಂಡಿದ್ರಿ ವಿತೌಟ್ ಕೀಪಿಂಗ್ ಎನಿ ಗ್ಲಾಸ್ ಸ್ಲ್ಯಾಬ್ ಆನ್ ಇಟ್, ರೈಟ್. ಇದು ಫಸ್ಟ್ ಸ್ಟೆಪ್ ರೀ. ಸೊ ಪೇಪರ್ ಮೇಲೆ ಇರುವಂತ ಇಂಕ್ ಡಾಟ್ ಅನ್ನು ನೀವು ಡೈರೆಕ್ಟ್ಲಿ ಫೋಕಸ್ ಮಾಡ್ಕೊಂಡಿದ್ ಕೂಡಲೇ ಫಸ್ಟ್ ರೀಡಿಂಗ್ ತಗೋಬೇಕು. ದಿಸ್ ಇಸ್ ಫಸ್ಟ್ ರೀಡಿಂಗ್. ಆಮೇಲೆ ಈ ಪೇಪರ್ ಮೇಲೆ ನೀವು ಏನ್ ಮಾಡ್ತೀರಿ, ಒಂದು ಗ್ಲಾಸ್ ಸ್ಲ್ಯಾಬ್ ನ ಇಟ್ಕೋತೀರಿ. ಯು ವಿಲ್ ಕೀಪ್ ಅ ಗ್ಲಾಸ್ ಸ್ಲ್ಯಾಬ್, ರೈಟ್. ಓಕೆ, ಲೆಟ್ ಮೀ ಸೇ ದಿಸ್ ಇಸ್ ದ ಗ್ಲಾಸ್ ಸ್ಲ್ಯಾಬ್. ಈ ಗ್ಲಾಸ್ ಸ್ಲ್ಯಾಬ್ ಇಟ್ಕೊಂಡಿದ್ಮೇಲೆ ಏನಾಗ್ತದ್ರಿ, ಗ್ಲಾಸ್ ಇಸ್ ದ ಡೆನ್ಸರ್ ಮೀಡಿಯಂ. ದಟ್ಸ್ ವೈ ಇದೇನ್ ನಮಗೆ ಇಂಕ್ ಡಾಟ್ ಇಲ್ಲದಲ್ಲ, ಇದು ನಮಗೆ ಈಗ ಆಬ್ಜೆಕ್ಟ್ ಅಂತ ಆಕ್ಟ್ ಮಾಡ್ತದ್ರಿ. ಇದರದ ಇಮೇಜ್ ನಮಗೆ ಇಲ್ಲಿ ಫಾರ್ಮ್ ಆಗ್ತದೆ. ವೈ? ಬಿಕಾಸ್ ಡೆನ್ಸರ್ ಮೀಡಿಯಂ ಒಳಗೆ ನಾವು ರೇರರ್ ಮೀಡಿಯಂ ದಿಂದ ನೋಡತ್ತೀವಿ. ಡೆನ್ಸರ್ ಮೀಡಿಯಂ ಒಳಗೆ ನಮಗೆ ಮೀಡಿಯಂ ಆಬ್ಜೆಕ್ಟ್ ಅದರಿ. ಸೊ ಇಟ್ ವಿಲ್ ಗೆಟ್ ಶಿಫ್ಟೆಡ್ ಅಬೌವ್. ನಾರ್ಮಲ್ ಶಿಫ್ಟ್ ನಮಗೆ ಇಲ್ಲಿ ಆಗ್ತದ್ರಿ, ರೈಟ್. ಸೊ ಈ ಆಬ್ಜೆಕ್ಟ್ ಏನದಲ್ಲ, ಈ ಆಬ್ಜೆಕ್ಟ್ ಇಮೇಜ್ ನಮಗೆ ಇಲ್ಲಿ ಫಾರ್ಮ್ ಆಗ್ತದೆ, ರೈಟ್. ಅವಾಗ ನೀವ್ ಏನ್ ಮಾಡ್ಬೇಕ್ರಿ, ಈಗ ಮೊದಲು ಏನ್ ನಿಮ್ಗೆ ಇಂಕ್ ಡಾಟ್ ಪೇಪರ್ ಮೇಲೆ ಇತ್ತಲ್ಲ, ಅದು ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಆ ತರ ನೀವು ಫೋಕಸ್ ಮಾಡ್ಕೊಂಡಿದ್ರಿ, ಫಸ್ಟ್ ರೀಡಿಂಗ್ ತಗೊಂಡಿದ್ರಿ. ಈಗ ನೋಡ್ರಿ, ಗ್ಲಾಸ್ ಲ್ಯಾಬ್ ಇಟ್ಕೊಡ್ಲಿ ಏನಾಗ್ತದೆ, ಮೊದಲು ಏನ್ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತಲ್ಲ ಈ ಇಂಕ್ ಡಾಟ್, ದಟ್ ವಿಲ್ ಬಿ ಬ್ಲರ್ಡ್. ನಾವು ಅದಕ್ಕೆ ಕ್ಲಿಯರ್ ಕಾಣಂಗಿಲ್ಲ, ಅದು ಬ್ಲರ್ ಆಗಿರ್ತದ್ರಿ. ಸೊ ನೀವ್ ಏನ್ ಮಾಡ್ಬೇಕ್ರಿ, ಯು ಶುಡ್ ಮೂವ್ ದಿಸ್ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಅಪ್ವರ್ಡ್ಸ್. ಇದನ್ನ ಮೇಲ್ಗಡೆ ನೀವು ಮೂವ್ಮೆಂಟ್ ಮಾಡ್ಕೋಬೇಕು. ಮೇಲ್ಗಡೆ ಮೂವ್ಮೆಂಟ್ ಮಾಡ್ಕೊಂಡಿದ್ ಕೂಡಲೇ ಏನಾಗ್ತದ್ರಿ, ಸ್ಲೋಲಿ ಫೋಕಸ್ ನಮ್ಗೆ ಇಲ್ಲಿಗೆ ಬರ್ತದ್ರಿ. ನಾವು ದಿಸ್ ವಿಲ್ ಗೆಟ್ ಫೋಕಸ್ಡ್. ಆಬ್ಜೆಕ್ಟ್ ಹೋಗ್ತದೆ, ಇಮೇಜ್ ನಮಗೆ ಫೋಕಸ್ ಆಗ್ತದ್ರಿ. ಸೊ ಇಮೇಜ್ ಕ್ಲಿಯರ್ ಕಂಡು ಕೂಡಲೇ ನೀವು ಅಪ್ವರ್ಡ್ ಮೂವ್ಮೆಂಟ್ ಏನದಲ್ಲ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಅದ, ಅದನ್ನ ಸ್ಟಾಪ್ ಮಾಡ್ರಿ. ಇಲ್ಲಿಗೆ ನೀವು ಸೆಕೆಂಡ್ ರೀಡಿಂಗ್ ತಗೊಳ್ರಿ. ಯು ಟೇಕ್ ಸೆಕೆಂಡ್ ರೀಡಿಂಗ್ R2. ಓಕೆ, ಅದಾಗಿದ್ ಕೂಡಲೇ ಏನ್ ಮಾಡ್ರಿ, ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಈ ಗ್ಲಾಸ್ ಸ್ಲ್ಯಾಬ್ ಮೇಲೆ ಚಾಕ್ ಪೌಡರ್ ನ ನೀವು ಹಾಕೊಡ್ರಿ. ಯು ಪುಟ್ ದ ಚಾಕ್ ಪೌಡರ್ ಆನ್ ದ ಗ್ಲಾಸ್ ಸ್ಲ್ಯಾಬ್. ಈಗ ನೋಡ್ರಿ, ನಮ್ ಫೋಕಸ್ ಎಲ್ಲದೆ ಈ ಇಮೇಜ್ ಮೇಲೆ ಅದ ರೀ. ಹಿಯರ್ ವಿ ಆರ್ ಫೋಕಸ್ ನಾವು.
ಸೊ ಈ ಚಾಕ್ ಪೌಡರ್ ನಮಗೆ ಕ್ಲಿಯರ್ ಕಾಣಿಸಿರಂಗಿಲ್ಲ, ಇದು ಡಾಟ್ ಮಾತ್ರ, ಇದು ಇಮೇಜ್ ಮಾತ್ರ ನಮಗೆ ಕ್ಲಿಯರ್ ಕಾಣಿಸಿರ್ತದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ಇಮೇಜ್ ಬಿಟ್ಟು ನಮ್ಗೆ ಚಾಕ್ ಪೌಡರ್ ಕ್ಲಿಯರ್ ಕಾಣಿಸ್ಬೇಕು. ಅಲ್ಲಿವರೆಗೂ ನೀವೇನ್ ಮಾಡ್ಬೇಕು, ಈ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಅನ್ನ ಮತ್ತೆ ಮೇಲ್ಗಡೆ ಮೂವ್ಮೆಂಟ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಮೂವ್ ದ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಅಪ್ವರ್ಡ್ಸ್ ಅಗೇನ್. ಸೊ ನೀವು ಮೇಲ್ಗಡೆ ಮೂವ್ಮೆಂಟ್ ಮಾಡ್ಕೊಂತ ಹೋಗ್ತೀರಿ, ಯಾವುದೋ ಒಂದು ಪಾಯಿಂಟ್ ಬಂದ ಕೂಡಲೇ ಈ ಇಮೇಜ್ ಏನಿತ್ತಲ್ಲ ಇದು ಬ್ಲರ್ ಆಗ್ತದೆ. ಆಮೇಲೆ ಇಲ್ಲಿರುವಂತ ಚಾಕ್ ಪೌಡರ್ ನಮಗೆ ಚಾಕ್ ಡಸ್ಟ್ ಏನದ ಅದು ನಮಗೆ ಕ್ಲಿಯರ್ ಆಗಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಒನ್ಸ್ ವೆನ್ ದ ಚಾಕ್ ಡಸ್ಟ್ ಇಸ್ ಕ್ಲಿಯರ್ಲಿ ವಿಸಿಬಲ್, ಯು ಟೇಕ್ ದ ಥರ್ಡ್ ರೀಡಿಂಗ್. ನೀವು ಥರ್ಡ್ ರೀಡಿಂಗ್ ತಗೊಳ್ರಿ, ರೈಟ್. ಸೊ ಈ ತರ ನಾವು ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್, ಥರ್ಡ್ ರೀಡಿಂಗ್ ತಗೊಂಡು ಎಷ್ಟು ರೀಡಿಂಗ್ಸ್ ತಗೊಂಡ್ರೆ ಮುಗಿತ್ರಿ. ಪ್ರಾಕ್ಟಿಕಲ್ ಒಳಗೆ ಫರ್ದರ್ ಏನೂ ಇಲ್ಲ, ಡೈರೆಕ್ಟ್ಲಿ ಫಾರ್ಮುಲಾ ಒಳಗೆ ನೀವು ಈ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಅದನ್ನ ನಾವಿಲ್ಲೇ ಪ್ರಿಂಟೆಡ್ ಡಯಾಗ್ರಾಮ್ ಒಳಗೆ ತೋರಿಸಿದೀವಿ. ಫಸ್ಟ್ ನೀವು ಇಲ್ಲೇ ಫೋಕಸ್ ಮಾಡ್ಕೋತೀರಿ ಇಮೇಜ್ ಅನ್ನ, ಸಾರಿ ಇಂಕ್ ಡಾಟ್ ಅನ್ನ. ಅವಾಗ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಇಲ್ಲದೆ ಆ ಇಂಕ್ ಡಾಟ್ ಮೇಲೆ ನೀವು ಗ್ಲಾಸ್ ಲ್ಯಾಬ್ ಇಟ್ಕೊಂಡಿದ್ ಕೂಡಲೇ ಇಲ್ಲಿರುವಂತ ಇಂಕ್ ಡಾಟ್ ಇಮೇಜ್ ಇಲ್ಲಿ ಫಾರ್ಮ್ ಆಗಿದ್ರಿ. ಸೊ ನೋಡ್ರಿ, ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಮೊದಲೇ ಎಷ್ಟಿತ್ತ ಅದಕ್ಕಿಂತ ಮೇಲ್ಗಡೆ ಮೂವ್ ಮಾಡಿದ್ರಿ, ಕರೆಕ್ಟ್. ಆಮೇಲೆ ಚಾಕ್ ಪೌಡರ್ ನಮಗೆ ಗ್ಲಾಸ್ ಮೇಲ್ಗಡೆ ಇರ್ತದೆ, ಅದನ್ನ ಫೋಕಸ್ ಮಾಡ್ಲಿಕ್ಕೆ ಇದಕ್ಕಿಂತನೂ ನಾವು ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಮತ್ತೆ ಮೇಲ್ಗಡೆ ಮೂವ್ಮೆಂಟ್ ಮಾಡ್ತೀವಿ. ಸೊ ವಿ ಆರ್ ಗೋಯಿಂಗ್ ಟು ಮೂವ್ ದ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಅಪ್ವರ್ಡ್ಸ್ ಸ್ಟೆಪ್ ಬೈ ಸ್ಟೆಪ್ ಫಾರ್ ಎವ್ರಿ ಟ್ರಯಲ್, ರೈಟ್. ಸೊ ವಿಲ್ ಸಿ ದಟ್ ಇನ್ ದ ಪ್ರಾಕ್ಟಿಕಲ್ ನೌ ಸ್ಟೆಪ್ ಬೈ ಸ್ಟೆಪ್. Okay, now let us go for the procedure. ಇಲ್ಲಿ ನೋಡ್ರಿ, ಐ ಹ್ಯಾವ್ ಟೇಕನ್ ಅ ಪೇಪರ್. ಆಮೇಲೆ ಈ ಪೇಪರ್ ಮೇಲೆ ಒಂದು ಇಂಕ್ ಡಾಟ್ ಅದ. ಸೊ ನಮ್ಮದು ವೆರಿ ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಈ ಇಂಕ್ ಡಾಟ್ ಅನ್ನು ಫೋಕಸ್ ಮಾಡ್ಕೋಬೇಕು. ಸೊ ಬಿಫೋರ್ ದಟ್ ಈ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ನಾವು ಯಾವ ತರ ಆಪರೇಟ್ ಮಾಡ್ಬೇಕು, ದಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್. ಸಿ, ಇಲ್ಲೇ ನಿಮ್ಗೊಂದು ನಾಬ್ ಕಾಣಿಸ್ತದ್ರಿ. ಹಿಯರ್ ಯು ವಿಲ್ ಸಿ ಅ ನಾಬ್. ಆ ನಾಬ್ ನೀವು ಲೂಸ್ ಮಾಡ್ಕೊಂಡ್ರೆ ಸಾಕು, ದಿಸ್ ಕ್ಯಾನ್ ಬಿ ಮೂವ್ಡ್ ಅಪ್ ಅಂಡ್ ಡೌನ್ ಈಸಿಲಿ. ಈ ಹೋಲ್ ಟ್ಯೂಬ್ ಏನದಲ್ಲ, ಮೈಕ್ರೋಸ್ಕೋಪ್ ಅದ ಟ್ಯೂಬ್, ಇದನ್ನ ನೀವು ಅಪ್ ಅಂಡ್ ಡೌನ್ ಮೂವ್ಮೆಂಟ್ ಮಾಡಬಹುದು, ರೈಟ್. ಸೊ ಬಟ್ ಈಗ ಏನ್ ಮಾಡ್ರಿ, ಅಟ್ ಅ ಸರ್ಟನ್ ಲಿಮಿಟ್ ಏನ್ ಮಾಡ್ರಿ, ಇದು ಈ ನಾಬ್ ನೀವು ಫಿಕ್ಸ್ ಮಾಡ್ಕೊಂಡ್ಬಿಟ್ರಿ. ಇದನ್ನೇನು ಈಗ ಒಮ್ಮೆ ನೀವು ಫಿಕ್ಸ್ ಮಾಡ್ಕೊಂಡ್ರಿ ಅಂದ್ರೆ ಇದನ್ನ ನೀವು ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ. ಕ್ಲಿಯರ್? ಓಕೆ, ಈಗ ನೋಡ್ರಿ, ವೆರಿ ಫಸ್ಟ್ ಸ್ಟೆಪ್ ಈ ಇಂಕ್ ಡಾಟ್ ನಾವು ಫೋಕಸ್ ಮಾಡ್ಕೋಬೇಕಾಗಿದೆ. ಇದು ಕ್ಲಿಯರ್ ಆಗಿ ಕಾಣಿಸ್ಬೇಕ್ರಿ. ಯು ಶುಡ್ ಅಬ್ಸರ್ವ್ ಇಟ್ ಫ್ರಮ್ ಹಿಯರ್. ಇಲ್ಲಿಂದ ನೀವು ಅಬ್ಸರ್ವ್ ಮಾಡ್ಕೋಬೇಕು, ಈ ಇಂಕ್ ಡಾಟ್ ನಿಮಗೆ ಕ್ಲಿಯರ್ ಕಾಣಿಸ್ಬೇಕು. ನಾ ಅದನ್ನ ತೋರಿಸ್ತೀನಿ ನಿಮಗೆ ಆಮೇಲೆ. ಸೊ ಈಗ ಇಲ್ಲಿಂದ ನೋಡ್ಕೊಂಡಿದ್ ಕೂಡಲೇ ನಮಗೇನು ಇಂಕ್ ಡಾಟ್ ಇಲ್ಲಿ ಕ್ಲಿಯರ್ ಕಾಣಿಸೋದಲ್ಲ, ಅದನ್ನ ಫೋಕಸ್ ಮಾಡ್ಕೊಳ್ಳಿಕ್ಕೆ ನೀವು ಈ ನಾಬ್ ಯೂಸ್ ಮಾಡ್ರಿ. ಯೂಸಿಂಗ್ ದಿಸ್ ನಾಬ್, ಈ ನಾಬ್ ನೀವು ಯೂಸ್ ಮಾಡಿದ್ರೆ ಈ ಟ್ಯೂಬ್ ಏನದೆ, ಈ ಟ್ಯೂಬ್ ಮಾತ್ರ ನಮಗೆ ಅಪ್ ಅಂಡ್ ಡೌನ್ ಮೂವ್ಮೆಂಟ್ ಆಗ್ತದ್ರಿ. ಹೋಲ್ ಸೆಟಪ್ ನಮಗೆ ಮೂವ್ಮೆಂಟ್ ಆಗಂಗಿಲ್ಲ. ಅಂದ್ರೆ ಸ್ಕೇಲ್ ಚೇಂಜಸ್ ಏನು ಆಗಂಗಿಲ್ಲ. ದೇರ್ ವಿಲ್ ಬಿ ನೋ ಚೇಂಜಸ್ ಇನ್ ದ ರೀಡಿಂಗ್ ಆಫ್ ದ ಸ್ಕೇಲ್, ರೈಟ್. ಸೊ ಯೂಸಿಂಗ್ ದಿಸ್ ನಾಬ್ ಯು ಕ್ಯಾನ್ ಮೂವ್ ದಿಸ್ ಟ್ಯೂಬ್ ಅಪ್ ಅಂಡ್ ಡೌನ್, ರೈಟ್. ಸೊ ಫಸ್ಟ್ ಪೇಪರ್ ಮೇಲಿಂದ ಇಂಕ್ ಡಾಟ್ ನೀವು ಫೋಕಸ್ ಮಾಡಬೇಕಾದ್ರೆ ಮಾತ್ರ ಯು ಶುಡ್ ಯೂಸ್ ದಿಸ್ ನಾಬ್. ಈ ನಾಬ್ ನೀವು ಯೂಸ್ ಮಾಡ್ರಿ. ಇಲ್ಲೇ ಇಟ್ಕೋಬೇಕ, ಈ ಸ್ಕೇಲ್ ನಮಗೆ ಇಲ್ಲೇ ಇದೇ ಪೊಸಿಷನ್ ದಾಗ ಇರ್ಬೇಕಾ, ಇಲ್ಲೇ ಇರ್ಬೇಕಂತ ಏನೂ ಕಂಡೀಷನ್ ಇಲ್ಲ. ಒಟ್ರಾಗ ನಮಗೆ ಎಲ್ಲದ ನೋಡ್ರಿ, ಆಸ್ ಇಟ್ ಇಸ್ ಅಲ್ಲೇ ಇರ್ಲಿ ನಮಗೆ ಇದು ಸೆಟಪ್ ಕಂಪ್ಲೀಟ್ಲಿ. ನೀವು ಡೈರೆಕ್ಟ್ಲಿ ಇಂಕ್ ಡಾಟ್ ಅನ್ನ ಪೇಪರ್ ಮೇಲಿಂದ ಇಂಕ್ ಡಾಟ್ ಏನದಲ್ಲ, ಫಸ್ಟ್ ಸ್ಟೆಪ್ ಅದನ್ನ ಫೋಕಸ್ ಮಾಡ್ಕೊಳ್ಳಿಕ್ಕೆ ಯು ಯೂಸ್ ದಿಸ್ ನಾಬ್. ಅದು ಕ್ಲಿಯರ್ ಆಗಿ ಕಂಡದ್ಮೇಲೆ ಆಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳ್ತೀನಿ. ಓಕೆ, ನೀವೀಗ ಏನ್ ಮಾಡಿದ್ರಿ, ಯೂಸಿಂಗ್ ದಿಸ್ ನಾಬ್ ಯು ಫೋಕಸ್ಡ್ ದ ಇಂಕ್ ಡಾಟ್. ಇಂಕ್ ಡಾಟ್ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತೆ. ಇಂಕ್ ಡಾಟ್ ಕ್ಲಿಯರ್ ಆಗಿ ಕಂಡದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ನೀವಿಲ್ಲೇ ವರ್ನಿಯರ್ ಸ್ಕೇಲ್ ರೀಡಿಂಗ್ ಮತ್ತು ಮೇನ್ ಸ್ಕೇಲ್ ರೀಡಿಂಗ್ MST ಮತ್ತು VST ನೀವು ಬರ್ಕೊಂತೀರಿ, ರೈಟ್. ಯು ವಿಲ್ ನೋಟ್ ಡೌನ್ ದ ರೀಡಿಂಗ್ಸ್ ಆಫ್ ದ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್. ಅದರ ನೆಕ್ಸ್ಟ್ ಸ್ಟೆಪ್ ಇದು R1 ಐತ್ರಿ. ರೀಡಿಂಗ್ R1 ನೀವು ತಗೊಂಡ್ರಿ. ಸೆಕೆಂಡ್ ರೀಡಿಂಗ್ ತಗೋಬೇಕಾದ್ರೆ ಏನ್ ಮಾಡ್ಬೇಕ, ನೀವು ಈ ಗ್ಲಾಸ್ ಲ್ಯಾಬ್ ಅನ್ನ ಈ ಇಂಕ್ ಡಾಟ್ ಮೇಲ್ಗಡೆ ಈ ತರ ಪ್ಲೇಸ್ ಮಾಡ್ಕೋಬೇಕು. ಡೋಂಟ್ ಡಿಸ್ಟರ್ಬ್ ಇಟ್. ಆ ತರ ನೀವು ಇಟ್ಕೊಂಡ್ಬಿಡ್ರಿ. ಈ ಗ್ಲಾಸ್ ಲ್ಯಾಬ್ ಅದ್ರ ಮೇಲೆ ಇಟ್ಕೊಂಡಿದ್ಮೇಲೆ ಏನಾಗ್ತದ್ರಿ, ನಿಮಗೇನ್ ಇಂಕ್ ಡಾಟ್ ಕ್ಲಿಯರ್ ಆಗಿ ಕಾಣಿಸುತ್ತಲ್ಲ ಇಲ್ಲಿ ನೋಡ್ಕೊಂಡಾಗ, ಈಗ ಇಂಕ್ ಡಾಟ್ ನಮಗೆ ಬ್ಲರ್ ಆಗಿರ್ತದೆ, ರೈಟ್. ಯಾಕೆ ಬ್ಲರ್ ಆಗಿರ್ತದ್ರಿ, ಯಾಕಂದ್ರೆ ಡೆನ್ಸರ್ ಮೀಡಿಯಂ ಮೇಲ್ಗಡೆ ಇಟ್ಕೊಂಡಿದೀವಿ. ಹಿಂಗಾಗಿ ಆ ಡಾಟ್ ನಮಗೆ ಎಲ್ಲಿ ಬಂದಿರ್ತದ್ರಿ, ಆ ಡಾಟ್ ಇಮೇಜ್ ನಮಗೆ ಮೇಲ್ಗಡೆ ಬಂದಿರ್ತದ್ರಿ. ಇಮೇಜ್ ಆಫ್ ದ ಡಾಟ್ ವಿಲ್ ಕಮ್ ಅಪ್. ಅಂದ್ರೆ ಈ ಗ್ಲಾಸ್ ಲ್ಯಾಬ್ ಮಿಡಲ್ ದಾಗ ಎಲ್ಲೋ ನಮಗೆ ಫಾರ್ಮ್ ಆಗಿರ್ತದ್ರಿ ಅದು. ಸೊ ಟು ಫೋಕಸ್ ದಟ್ ಡಾಟ್ ನಾವು, ಅಂದ್ರೆ ಗ್ಲಾಸ್ ಲ್ಯಾಬ್ ಒಳಗಡೆ ಫಾರ್ಮ್ ಆದಂತ ಇಮೇಜ್ ಅನ್ನು ಫೋಕಸ್ ಮಾಡ್ಕೊಳ್ಳಿಕ್ಕೆ ಯು ಶುಡ್ ನಾಟ್ ಯೂಸ್ ದಿಸ್ ನಾಬ್. ನಾವು ಎರಡನೇ ಟ್ರಯಲ್ ಇದನ್ನ ಒಟ್ಟ ಯೂಸ್ ಮಾಡೋದಿಲ್ರಿ. ಇನ್ ಮುಂದೆ ಇದನ್ನ ಒಟ್ಟ ಯೂಸ್ ಮಾಡೋದಿಲ್ಲ, ಫಸ್ಟ್ ಮಾತ್ರ ಯೂಸ್ ಮಾಡ್ಬೇಕು. ಸೊ ಈಗ ಏನ್ ಮಾಡ್ರಿ, ಯೂಸ್ ದಿಸ್ ನಾಬ್. ಇಲ್ಲಿ ಏನ್ ಕಾಣಿಸ್ತದಲ್ಲ, ಈ ನಾಬ್ ಯೂಸ್ ಮಾಡ್ರಿ. ಇದನ್ನ ನೀವು ರೋಟೇಟ್ ಮಾಡಿದಂಗ ಈ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಕಂಪ್ಲೀಟ್ಲಿ ನಮಗೆ ಅಪ್ ಅಂಡ್ ಡೌನ್ ಮೂವ್ಮೆಂಟ್ ಆಗ್ತದೆ, ರೈಟ್. ಸೊ ನೀವು ಯಾವ ಕಡೆ ರೋಟೇಟ್ ಮಾಡಿದ್ರೆ ಅಪ್ ಮೂವ್ಮೆಂಟ್ ಆಗ್ತದಲ್ಲ ಅದನ್ನ ನೋಡ್ಕೊಳ್ರಿ. ಲುಕಿಂಗ್ ಹಿಯರ್ ಅಂದ್ರೆ ಈ ಮೈಕ್ರೋಸ್ಕೋಪ್ ಒಳಗೆ ನೀವು ನೋಡ್ಕೊಂತ ಆ ಡಾಟ್ ನೀವು ನೋಡ್ಕೊಂತಾನೆ ಏನ್ ಮಾಡ್ರಿ, ಈ ನಾಬ್ ಅನ್ನ ನೀವು ರೋಟೇಟ್ ಮಾಡ್ಕೊಂತ ಹೋಗ್ರಿ. ಸೊ ನೀವು ಇದನ್ನ ರೋಟೇಟ್ ಮಾಡಿದಂಗೆ ಸ್ಲೋಲಿ ಅದು ನಮಗೆ ಕ್ಲಿಯರ್ ಆಗೋತ ಹೋಗ್ತದ್ರಿ. ಸೊ ಯಾವುದೋ ಒಂದು ಪಾಯಿಂಟ್ ಬಂದ ಕೂಡಲೇ ಆ ಡಾಟ್ ನಿಮಗೆ ಕ್ಲಿಯರ್ ಕಾಣಿಸ್ತದೆ. ಅವಾಗ ಇದರದ ರೋಟೇಷನ್ ನೀವು ನಿಲ್ಲಿಸ್ಬಿಡ್ರಿ. ಓಕೆ, ಯು ಸ್ಟಾಪ್ ಇಟ್. And now the image in that glass lab is clearly visible. Now you note down the second reading. ಈಗ ಮತ್ತೆ ನೀವು MSR CVD ನೋಡ್ಕೊಳ್ರಿ. ಸೆಕೆಂಡ್ ರೀಡಿಂಗ್ R2 ನೀವು ಕ್ಯಾಲ್ಕುಲೇಟ್ ಮಾಡ್ಕೊರಿ, ರೈಟ್. ಅದಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಚಾಕ್ ಡಸ್ಟ್ ನಾವು ಈ ಗ್ಲಾಸ್ ಸರ್ಫೇಸ್ ಮೇಲ್ಗಡೆ ಹಾಕೋಬೇಕು. ಥರ್ಡ್ ಸ್ಟೆಪ್,
ಚಾಕ್ ಡಸ್ಟ್ ಅನ್ನು. ಆ ಚಾಕ್ ಡಸ್ಟ್ ಅನ್ನು ಇದ್ರ ಮೇಲ್ಗಡೆ ಹಾಕೊಂಡಿದ ಕೂಡಲೇ ಈಗ ನಿಮ್ಗೆ ಆ ಕೆಳಗಡೆ ಈ ಗ್ಲಾಸ್ ಸ್ಲಾಬ್ ಒಳಗೆ ಇರುವಂತ ಇಮೇಜ್ ಆಫ್ ದ ಇಂಕ್ ಡಾಟ್ ನಿಮ್ಗೆ ಕ್ಲಿಯರ್ ಕಾಣಿಸ್ತಿರ್ತದೆ, ಬಟ್ ಚಾಕ್ ಪೌಡರ್ ಕ್ಲಿಯರ್ ಕಾಣಿಸ್ತಿರಂಗಿಲ್ಲ. ಸೊ ಚಾಕ್ ಪೌಡರ್ನ ಫೋಕಸ್ ಮಾಡ್ಕೋಬೇಕು ನೀವು ನೆಕ್ಸ್ಟ್ ಸ್ಟೆಪ್. ಅವಾಗ ಮತ್ತೆ ಇದೇ ನಾಬ್ನ ಯೂಸ್ ಮಾಡ್ರಿ. ಯು ಯೂಸ್ ದ ಸೇಮ್ ನಾಬ್ ಅಗೇನ್. ನೋಡ್ರಿ ನಾವು ವರ್ಟಿಕಲ್ ಮೂವ್ಮೆಂಟ್ ಮಾಡೋರ್ತೀವಿ, ಸೊ ಈ ನಾಬ್ನ ಯೂಸ್ ಮಾಡತ್ತೀವಿ. ಹಾರಿಜಾಂಟಲ್ ಮೂವ್ಮೆಂಟ್ ಆದ್ರೆ ನಾವು ಈ ನಾಬ್ ಯೂಸ್ ಮಾಡ್ಬೇಕು. ಇದಿಲ್ಲಿ ನಮಗೆ ಅವಶ್ಯಕತೆ ಇಲ್ಲ. ಈ ಪ್ರಾಕ್ಟಿಕಲ್ದಾಗ ನಾವು ಹಾರಿಜಾಂಟಲಿ ಮೂವ್ಮೆಂಟ್ ಮಾಡೋರೇ ಇಲ್ಲ. ವಿ ಆರ್ ಗೋಯಿಂಗ್ ಟು ಡೂ ಓನ್ಲಿ ದ ವರ್ಟಿಕಲ್ ಮೂವ್ಮೆಂಟ್, ರೈಟ್? ಸೊ ಅಗೇನ್ ಯು ಯೂಸ್ ದ ಸೇಮ್ ನಾಬ್ ಅಂಡ್ ಯು ಗೋ ಆನ್ ಮೂವಿಂಗ್ ದ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಅಪ್ವರ್ಡ್ಸ್ ಮೂವ್ಮೆಂಟ್ ಆದಂಗ್ರಿ ನಿಮ್ಗೆ ಡಾಟ್ ಏನ್ ಕ್ಲಿಯರ್ ಕಾಣಿಸುತ್ತಲ್ಲ, ಇಮೇಜ್ ಆಫ್ ದ ಡಾಟ್ ಗ್ಲಾಸ್ ಸ್ಲಾಬ್ ಒಳಗಿಂದ, ಈಗ ಅದು ಬ್ಲರ್ ಹಾಕೋತ ಹೋಗ್ತದ್ರಿ. ಸ್ಲೋಲಿ ಚಾಕ್ ಪೌಡರ್ ಏನಿತ್ರ ಸರ್ಫೇಸ್ ಮೇಲ್ಗಡೆ ಇರ್ತದಲ್ರಿ, ದಟ್ ವಿಲ್ ಗೋ ಆನ್ ಗೆಟಿಂಗ್ ಕ್ಲಿಯರ್ಡ್. ಅದು ಕ್ಲಿಯರ್ ಹಾಕೋತ ಹೋಗ್ತದ್ರಿ. ಸೊ ಗೋ ಆನ್ ರೋಟೇಟಿಂಗ್ ದಿಸ್ ಸ್ಲೋಲಿ, ಚಾಕ್ ಪೌಡರ್ ನಮ್ಗೆ ಕ್ಲಿಯರ್ ಹಾಕೋತ ಹೋಗ್ತದ್ರಿ. ಯಾವುದೋ ಒಂದು ಪಾಯಿಂಟ್ ಬಂದ ಕೂಡಲೇ ಚಾಕ್ ಪೌಡರ್ ನಮ್ಗೆ ಕ್ಲಿಯರ್ಲಿ ವಿಸಿಬಲ್ ಇರ್ತದ್ರಿ, ರೈಟ್? ಸೊ ಚಾಕ್ ಪೌಡರ್ ಯಾವಾಗ ಕ್ಲಿಯರ್ ಕಾಣಿಸೋದಲ್ಲ ಅವಾಗ ಸ್ಟಾಪ್ ದ rotation and note down the MSR as well as CVD reading and calculate R3 calculate ಮಾಡ್ರಿ. ಸೊ ದಿಸ್ ಇಸ್ ದ ಪ್ರೊಸೀಜರ್. ಈ ತರ R1 R2 R3 ಕ್ಯಾಲ್ಕುಲೇಟ್ ಮಾಡ್ಬೇಕು. ಆಮೇಲೆ ನಾವು ಫರ್ದರ್ ಕ್ಯಾಲ್ಕುಲೇಷನ್ ಹೋಗ್ಬೇಕು, ರೈಟ್? ದಿಸ್ ಇಸ್ ದ ಮೇನ್ ಥಿಂಗ್. ಓಕೆ, ಹೌ ದಟ್ ಡಾಟ್ ವಿಲ್ ಬಿ ವಿಸಿಬಲ್, ಐ ವಿಲ್ ಶೋ ಯು ದಟ್. ಕ್ಲಿಯರ್? Okay, now I will just try to show you how the ink dot is focused for the first time. We are focusing the ink dot directly from the paper now. So paper ಮೇಲೆ ink dot ಐತ್ರಿ, ನಾವು ವಿದೌಟ್ ಕೀಪಿಂಗ್ ದ ಗ್ಲಾಸ್ ಸ್ಲಾಬ್ ಇದನ್ನ ಫೋಕಸ್ ಮಾಡ್ಕೊಂಡಿದ್ವಿ. ಈ ತರ ನಮ್ಗೆ ಅನ್ಸತ್ರಿ. ಈಗ ನೋಡ್ರಿ, ಐ ಟೋಲ್ಡ್ ಯು ವಿ ಶುಡ್ ಯೂಸ್ ದಿಸ್ ನಾಬ್ ಟು ಫೋಕಸ್ ದ ಡಾಟ್ ಡೈರೆಕ್ಟ್ಲಿ. ಸೊ ಈಗಿಲ್ಲೇ ಸ್ವಲ್ಪ ಶೇಕ್ ಆಗ್ತದ್ರಿ. ಯು ಶುಡ್ ಕಾನ್ಸಂಟ್ರೇಟೆಡ್ ಕ್ಲಿಯರ್ಲಿ. ಓಕೆ, ಈಗ ನೋಡ್ರಿ ಮೈಕ್ರೋಸ್ಕೋಪ್ ಒಳಗೆ ನೋಡಿದಾಗ ನಮಗೆ ಇಂಕ್ ಡಾಟ್ ಈ ತರ ಕಾಣಿಸ್ತದೆ. ಅದೇನ್ ನಾನು ನಿಮಗೆ ಟ್ಯೂಬ್ ನಾಬ್ ಹೇಳಿದ್ದೆ, ಆ ನಾಬ್ ನೀವು ಕ್ಲಿಯರ್ ಆಗಿ ಮೂವ್ಮೆಂಟ್ ಮಾಡ್ಕೊಂಡಂಗ ಇದಿನ್ನೂ ಕ್ಲಿಯರ್ ಆಗಿ ಕಾಣಿಸ್ತದ್ರಿ ನಮಗೆ, ರೈಟ್? ಈಗ ನೋಡ್ರಿ, ಸಿ ಇಟ್ ಹ್ಯಾಸ್ ಗಾಟ್ ಬ್ಲರ್ಡ್ ನೌ. ನಾವು ಅದನ್ನ ರೋಟೇಟ್ ಮಾಡಿದಂಗ ದಟ್ ಗೋಸ್ ಆನ್ ಗೆಟಿಂಗ್ ಕ್ಲಿಯರ್. ನೋಡ್ರಿ, ಓಕೆ, ನಾವ್ ಇಟ್ ಇಸ್ ಕ್ಲಿಯರ್, ರೈಟ್? ಸೊ ಇಷ್ಟು ಕ್ಲಿಯರ್ ನೀವು ಅದನ್ನ ಫೋಕಸ್ ಮಾಡ್ಕೋಬೇಕು. ಆಫ್ಟರ್ ಗೆಟಿಂಗ್ ದಿಸ್ ಮಚ್ ಕ್ಲಿಯರ್ ಇಮೇಜ್ ಆಫ್ ದ ಡಾಟ್, ಯು ಕ್ಯಾನ್ ಟೇಕ್ ದ ಫಸ್ಟ್ ರೀಡಿಂಗ್ ನಾವು. ಈಗ ನೀವು ಫಸ್ಟ್ ರೀಡಿಂಗ್ ತಗೋಬಹುದು. ಓಕೆ, ಇವಾಗ ನಾವು ಆ ಡಾಟ್ ಅನ್ನು ಕ್ಲಿಯರ್ಲಿ ಫೋಕಸ್ ಮಾಡ್ಕೊಂಡಿದೀವಿ, ಇಂಕ್ ಡಾಟ್ ವಿಚ್ ಇಸ್ ಆನ್ ದ ಪೇಪರ್. ನಾವ್ ವಿ ಹ್ಯಾವ್ ಟು ಟೇಕ್ ದ ರೀಡಿಂಗ್ಸ್. ಈಗ ನಾವು ರೀಡಿಂಗ್ಸ್ ತಗೋಬೇಕು. ಸೊ ಇಲ್ಲೇ ನೀವು ಅಬ್ಸರ್ವ್ ಮಾಡಬಹುದು, ವಿ ಕ್ಯಾಶುಯಲಿ ನೋ ದೇರ್ ಆರ್ 2 ಟೈಪ್ಸ್ ಆಫ್ ಸ್ಕೇಲ್ಸ್ ಓವರ್ ದೇರ್, ರೈಟ್? ಸೊ ಇಲ್ಲಿ ನೋಡ್ರಿ, ಇದು ನಮಗೆ ಮೇನ್ ಸ್ಕೇಲ್ ಅದ ರೀ. ದಿಸ್ ಇಸ್ ದ ಮೇನ್ ಸ್ಕೇಲ್ ಅಂಡ್ ದಿಸ್ ಒನ್ ಇಸ್ ದ ವರ್ನಿಯರ್ ಸ್ಕೇಲ್. ಸೊ ಇಲ್ಲೇ ಈಗ ನಾವೇನು ಸ್ಕೇಲಿಗೆ ಕರೆಂಟ್ ಪೊಸಿಷನ್ ಒಳಗದೆ, ಐ ವಿಲ್ ಟೇಕ್ ಅ ಪಿಕ್ ಆಫ್ ದಿಸ್. ಇದ್ರದೊಂದು ಪಿಕ್ಚರ್ನ ತಗೊಂಡು ಆಮೇಲೆ ಆ ಪಿಕ್ಚರ್ ಥ್ರೂ ನಾನು ನಿಮ್ಗೆ MSR ಮತ್ತು CVD ಯಾವ ತರ ನೋಟ್ ಡೌನ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ. ಕ್ಲಿಯರ್? ಸೊ ಈಗ ಲೆಟ್ ಅಸ್ ಗೋ ಫಾರ್ ದಟ್ ಪಿಕ್ಚರ್ ಅಂಡ್ ವಿಲ್ ಸಿ ಹೌ ಟು ನೋಟ್ ಡೌನ್ ದ MSR as well as CVD of that scale. Okay. Okay. Now this is the scale, position of the scale. First trial ನಾವು ಏನು ತಗೊಂಡಿದ್ವಲ್ಲ ಅದ್ರದ್ದು ಸ್ಕೇಲ್ ನಮಗೆ ಈ ತರ ಇದೆ. ಸೊ ಈ ಪಿಕ್ಚರ್ ಒಳಗೆ ನಾವು ಏನು ಫೈಂಡ್ ಮಾಡ್ಬೇಕಂತಂದ್ರೆ, ವಿ ಹ್ಯಾವ್ ಟು ನೋಟ್ ಡೌನ್ 2 ವ್ಯಾಲ್ಯೂಸ್ ಹಿಯರ್. ಒಂದು MSR and the other one is CVD. ಸೊ MSR ನೀವು ಮೇನ್ ಸ್ಕೇಲ್ ರೀಡಿಂಗ್ ಅಂತ ನಾವು ಕರಿತೀವಿ, CVD ಅಂದ್ರೆ ಕೋಇನ್ಸೈಡಿಂಗ್ ವರ್ನಿಯರ್ ಡಿವಿಷನ್. ಓಕೆ, ಸೊ ಇಲ್ಲಿ ನೋಡ್ರಿ, ವಿಚ್ ಇಸ್ ಮೇನ್ ಸ್ಕೇಲ್, ದಿಸ್ ಇಸ್ ದ ಮೇನ್ ಸ್ಕೇಲ್, ರೈಟ್? ಇದು ನಮಗೆ ಏನದಪ್ಪ ಅಂತಂದ್ರೆ ಮೇನ್ ಸ್ಕೇಲ್. ವಿಚ್ ಇಸ್ ವರ್ನಿಯರ್ ಸ್ಕೇಲ್, ದಿಸ್ ಒನ್ ಇಸ್ ದ ವರ್ನಿಯರ್ ಸ್ಕೇಲ್. ಕ್ಲಿಯರ್? ಈಗ ನೋಡ್ರಿ, ವಿ ಹ್ಯಾವ್ ಟು ನೋಟ್ ಡೌನ್ ದ ಮೇನ್ ಸ್ಕೇಲ್ ರೀಡಿಂಗ್. ಮೇನ್ ಸ್ಕೇಲ್ ರೀಡಿಂಗ್ ನೋಡ್ಕೋಬೇಕಾದ್ರೆ ನೀವೇನು ನೋಡ್ಕೋಬೇಕಂತಂದ್ರೆ, ಪೊಸಿಷನ್ ಆಫ್ ಫಸ್ಟ್ ಡಿವಿಷನ್ ಅಂದ್ರೆ 0th ಡಿವಿಷನ್ ಆಫ್ ವರ್ನಿಯರ್ ಸ್ಕೇಲ್ ಏನಿದೆ ಅದು ಮೇನ್ ಸ್ಕೇಲ್ ಮೇಲೆ ಇಲ್ಲದೆ. ಓಕೆ, 0th ಡಿವಿಷನ್ ಆಫ್ ವರ್ನಿಯರ್ ಸ್ಕೇಲ್ ಅಂತಂದ್ರೆ ಯಾವುದು? ದಿಸ್ ಇಸ್ ದ 0th ಡಿವಿಷನ್ ಆಫ್ ವರ್ನಿಯರ್ ಸ್ಕೇಲ್. ಈ 0th ಡಿವಿಷನ್ ಆಫ್ ವರ್ನಿಯರ್ ಸ್ಕೇಲ್ ನಮಗೆ ಮೇನ್ ಸ್ಕೇಲ್ ಮೇಲೆ ಇಲ್ಲದೆ. ಹಿಯರ್ ಇಟ್ ಇಸ್, ರೈಟ್? ಅದರದ್ದು ಪೊಸಿಷನ್ ನಮಗೆ ಮೇನ್ ಸ್ಕೇಲ್ ಮೇಲೆ ಇಲ್ಲದಪ್ಪ ಅಂದ್ರೆ ಇಲ್ಲದೆ, ಕರೆಕ್ಟ್? ವಾಟ್ ಇಸ್ ದಿಸ್? ಈ ಡಿವಿಷನ್ ವ್ಯಾಲ್ಯೂ ಏನ್ರಿ? 5, ರೈಟ್? ಇದೇನ 5.05. ದಿಸ್ ಇಸ್ 5.1. This is 5.15 and what is this? 5.2. So the answer is 5.2. Main scale reading ನಮಗೆ ಎಷ್ಟು ಬಂತಪ್ಪ ಅಂತಂದ್ರೆ this is 5.2 is the value of the main scale reading. Clear? So we got to know what is the value of main scale reading now, right? Okay, in next ನೋಡ್ರಿ, we got to know what is the value of main scale reading, that is 5.2. Next we have to note down the value of CVD. CVD ನೋಡ್ಬೇಕಾದ್ರೆ ನೋಡ್ರಿ, ನಾವೇನ್ ಮಾಡ್ಬೇಕ್ರೆ, ಈ ಮೇನ್ ಸ್ಕೇಲ್ ಮೇಲೆ ಏನ್ ನಮಗೆ ವರ್ನಿಯರ್ ಸ್ಕೇಲ್ ಮೇಲೆ ಏನ್ ಡಿವಿಷನ್ಸ್ ಅದಾವಲ್ಲ, ಈ ಡಿವಿಷನ್ಸ್ ಒಳಗಿಂದ ಯಾವ್ದಾದ್ರು ಒಂದು ಡಿವಿಷನ್ ನಮಗೆ ಏನಾಗಿರ್ತಪ್ಪ ಅಂದ್ರೆ ಮೇನ್ ಸ್ಕೇಲ್ ಮೇಲೆ ಇರುವಂತ ಯಾವ್ದಾದ್ರು ಒಂದು ಡಿವಿಷನ್ ಜೊತೆಗೆ ಕರೆಕ್ಟ್ ಆಗಿ ಕೋಯಿನ್ಸೈಡ್ ಆಗಿರ್ತದ್ರಿ. ಸೊ ನೀವೇನ್ ಮಾಡ್ರಿ, ಯು ಸ್ಟಾರ್ಟ್ ಅಬ್ಸರ್ವಿಂಗ್ ಫ್ರಮ್ ದ ಫಸ್ಟ್ ಡಿವಿಷನ್ ಆಫ್ ದ ವರ್ನಿಯರ್ ಸ್ಕೇಲ್. ಈಗ ಇದು ಫಸ್ಟ್ ಡಿವಿಷನ್ ಅದ ರೀ, ದಿಸ್ ಇಸ್ ದ ಫಸ್ಟ್ ಡಿವಿಷನ್ ಆಫ್ ದ ವರ್ನಿಯರ್ ಸ್ಕೇಲ್,
ರೈಟ್. ಸೊ ಇದು ನೋಡ್ರಿ ಮೇನ್ ಸ್ಕೇಲ್ ಮ್ಯಾಗಿಂದ ಯಾವ್ದಾದ್ರು ಡಿವಿಷನ್ ಜೊತೆ ಕರೆಕ್ಟಾಗಿ ಕೋಯಿನ್ಸೈಡ್ ಆಗ್ಯದ? ನೋ, ಇಟ್ ಇಸ್ ನಾಟ್ ಕರೆಕ್ಟ್ಲಿ ಕೋಯಿನ್ಸೈಡಿಂಗ್. ಅದ್ರ ನೆಕ್ಸ್ಟ್ ನಮಗೆ ಸಾರಿ ಇದು 0th ಡಿವಿಷನ್ ರೀ, ದಿಸ್ ಇಸ್ 0. ಇದು ನಮಗೆ ಏನದಲ್ಲ ಇದು ಫಸ್ಟ್ ಡಿವಿಷನ್ ರೀ. ಸೊ ಫಸ್ಟ್ ಡಿವಿಷನ್ ಇಸ್ ಆಲ್ಸೋ ನಾಟ್ ಕೋಯಿನ್ಸೈಡಿಂಗ್, second one is also not coinciding, third is also not coinciding, fourth is also not correctly coinciding, fifth not exactly. Okay, for me sixth one ನನಗೆ ಏನು ಈಗ ನಾನು ನೋಡಿದ ಪ್ರಕಾರ for me sixth one is clearly coinciding with the one division. ಅದು ಯಾವುದೋ ಡಿವಿಷನ್ ಇರಲಿ, ಮೇನ್ ಸ್ಕೇಲ್ ಮ್ಯಾಗಿಂದ ಯಾವುದೋ ಲೈನ್ ಇರಲಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಒಟ್ರಾಗ ವರ್ನಿಯರ್ ಸ್ಕೇಲ್ದಾಗಿಂದ ಯಾವುದಾದ್ರೂ ಒಂದು ಲೈನ್ ಮೇನ್ ಸ್ಕೇಲ್ದಾಗಿಂದ ಯಾವುದಾದ್ರೂ ಒಂದು ಲೈನ್ ಜೊತೆಗೆ ಕರೆಕ್ಟಾಗಿ ಕೋಯಿನ್ಸೈಡ್ ಆಗ್ತಿರ್ಬೇಕು. ಸೊ ಫಾರ್ ಮೀ ದಿಸ್ ಡಿವಿಷನ್, ಈ ಲೈನ್ ಏನದಲ್ಲ ಇದು ನಮಗೆ ಕರೆಕ್ಟ್ಲಿ ಕೋಯಿನ್ಸೈಡ್ ಆಗತ್ತದ ಅಂತ ಐ ಆಮ್ ಅಬ್ಸರ್ವಿಂಗ್, ರೈಟ್. ಸೊ ನೀವು 0ದಿಂದ ಸ್ಟಾರ್ಟ್ ಮಾಡಿರಿ, ಯು ಸ್ಟಾರ್ಟೆಡ್ ಫ್ರಮ್ 0 ಆ್ಯಂಡ್ ಯು ಗೋ ಆನ್ ಅಬ್ಸರ್ವಿಂಗ್ ಒನ್ ಬೈ ಒನ್. ಒಂದಾಗಂತಲೇ ಒಂದು ಲೈನ್ ನೀವು ಅಬ್ಸರ್ವ್ ಮಾಡ್ಕೊಂತ ಹೋಗ್ರಿ. ಫಸ್ಟ್ ಯಾವ್ದು ನಿಮಗೆ ಎಕ್ಸಾಕ್ಟ್ಲಿ ಕೋಯಿನ್ಸೈಡಿಂಗ್ ಅಂತ ಅನಿಸ್ತದಲ್ಲ ಅಲ್ಲಿಗೆ ನಿಲ್ಲಿಸ್ಬಿಡ್ರಿ. ಯು ಡೋಂಟ್ ಸಿ ದ ಫರ್ದರ್ ಡಿವಿಷನ್ಸ್, ಅದ್ರ ಮುಂದಿನ ಡಿವಿಷನ್ಸ್ ನೋಡ್ಲಿಕ್ಕೆ ಹೋಗ್ಬೇಡ್ರಿ, ರೈಟ್. ಸೊ ಈಗ ನೋಡ್ರಿ ನನಗೆ 6th ಲೈನ್ ಅಂದ್ರೆ ಈ ವರ್ನಿಯರ್ ಸ್ಕೇಲ್ ಮೇಲೆ ಇರುವಂಥ 6th ಲೈನ್ ನನಗೆ ಕರೆಕ್ಟ್ ಕೋಯಿನ್ಸೈಡ್ ಆಗತ್ತದ ಅಂತ ಅನ್ಸತ್ತದ್ರಿ, ರೈಟ್. ಸೊ ನೋಡ್ರಿ ಫಸ್ಟ್ ಲೈನ್ ಏನದಲ್ಲ ಇದೇನು ಫಸ್ಟ್ ಲೈನ್ ಅದ ನೋಡ್ರಿ, ಇದನ್ನ ನೀವು 0 ಅಂತೇಳಿ ಕೌಂಟ್ ಮಾಡ್ಕೋಬೇಕು. ದಿಸ್ ಲೈನ್ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ 0 ಓನ್ಲಿ. ದಿಸ್ ಇಸ್ 0. ಅದ್ರ ನೆಕ್ಸ್ಟ್ ನಮಗೆ ಇದು 1 ಆಯ್ತು, ಇದು 2, ಇದು 3, ಇದು 4, ಇದು 5, ರೈಟ್. ಆ್ಯಂಡ್ ದಿಸ್ ಇಸ್ 6th ಒನ್, ರೈಟ್. ಸೊ 6th ಲೈನ್ ಇಸ್ ಕರೆಕ್ಟ್ಲಿ ಕೋಯಿನ್ಸೈಡಿಂಗ್ ಅಂತ ನಮ್ಗೆ ಗೊತ್ತಾಗ್ತದೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ CVD? 6. ಸೊ MSR ವ್ಯಾಲ್ಯೂ 5.2, CVD ವ್ಯಾಲ್ಯೂ 6. ದಿಸ್ ಇಸ್ ಫಾರ್ ಫಸ್ಟ್ ಟ್ರಯಲ್, ನೆನ್ಪಿಟ್ಕೊಡ್ರಿ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಸ್ಟೆಪ್ ನಾವು, ಅಂದರೆ ಸೆಕೆಂಡ್ ಟ್ರಯಲ್ ಹೋಗೋಣ. ಓಕೆ, ಈಗ ನೋಡ್ರಿ ಇನ್ನೂ ನಾವು ಗ್ಲಾಸ್ ಸ್ಲ್ಯಾಬ್ ಇಟ್ಕೊಂಡಿಲ್ಲ. ಸೊ ಇವಾಗ ನಮ್ಗೆ ಡಾಟ್ ಈ ತರ ಕ್ಲಿಯರ್ ಆಗಿ ಕಾಣಿಸ್ತದ್ರಿ. ಓಕೆ, ನಾವ್ ಇಟ್ ಇಸ್ ವಿಸಿಬಲ್ ಲೈಕ್ ದಿಸ್. ಈಗ ನಾ ಗ್ಲಾಸ್ ಸ್ಲ್ಯಾಬ್ ಇಟ್ಕೊಂಡಿದ್ಮೇಲೆ ಏನಾಗ್ತದೆ ನೋಡ್ರಿ, ಐ ವಿಲ್ ಜಸ್ಟ್ ಕೀಪ್ ದ ಗ್ಲಾಸ್ ಸ್ಲ್ಯಾಬ್ ನಾವು ಸಿ. ಓಕೆ, ಡಾಟ್ ಇಸ್ ವಿಸಿಬಲ್ ಲೈಕ್ ದಿಸ್. ಈಗ ನಾ ಗ್ಲಾಸ್ ಸ್ಲ್ಯಾಬ್ ಇಟ್ಕೊಂತೀನಿ. ಆಫ್ಟರ್ ಕೀಪಿಂಗ್ ದ ಗ್ಲಾಸ್ ಸ್ಲ್ಯಾಬ್ ನಿಮ್ಗೆ ಡಾಟ್ ಕ್ಲಾರಿಟಿ ಹೋಗ್ಬಿಡ್ತದ್ರಿ. ಇಟ್ ಇಸ್ ನಾಟ್ ಕ್ಲಿಯರ್ ನಾವು, ಕರೆಕ್ಟ್. ಸೊ ಬಿಫೋರ್ ಕೀಪಿಂಗ್ ದ ಗ್ಲಾಸ್ ಸ್ಲ್ಯಾಬ್ ನಮ್ಗೆ ಯಾವ ತರ ಕ್ಲಿಯರ್ ಇತ್ತಲ್ಲ, ಈಗ ಅದು ಕ್ಲಿಯರ್ ಇಲ್ಲ, ಬ್ಲರ್ ಆಗೈತ್ರಿ. ಸೊ ಈಗ ನಾ ಏನ್ ಮಾಡ್ಬೇಕು, ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಗೋ ಆನ್ ರೋಟೇಟಿಂಗ್ ದಿಸ್ ನಾಬ್, ಅಬ್ಸರ್ವಿಂಗ್ ದೇರ್. ಅದನ್ನ ಅಬ್ಸರ್ವ್ ಮಾಡ್ಕೊಂತ ಇಲ್ಲಿ ನೀವು ಇದನ್ನ ರೋಟೇಟ್ ಮಾಡ್ಕೊಂತ ಹೋಗ್ರಿ, ಸಮ್ವೇರ್ ಇಟ್ ವಿಲ್ ಬಿ ಕ್ಲಿಯರ್, ರೈಟ್. ಈಗ ನಾ ಅದನ್ನ ಅಡ್ಜಸ್ಟ್ ಮಾಡಿ ಕ್ಲಿಯರ್ ಆಗಿದ್ದು ನಿಮಗೆ ತೋರಿಸ್ತೀನಿ. ಇವಾಗ ನೋಡ್ರಿ ಗ್ಲಾಸ್ ಸ್ಲ್ಯಾಬ್ ಇಟ್ಕೊಂಡಿದೀವಿ ಅಂಡ್ ವಿ ಹ್ಯಾವ್ ಅಡ್ಜಸ್ಟೆಡ್. ಸೊ ಈಗ ನಿಮ್ಗೆ ಡಾಟ್ ಕ್ಲಿಯರ್ ಕಾಣಿಸ್ತದೆ ನೋಡ್ರಿ, ರೈಟ್. ನಾವ್ ಇಟ್ ಇಸ್ ಕ್ಲಿಯರ್ಲಿ ವಿಸಿಬಲ್. ಈಗ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತದ್ರಿ, ರೈಟ್. ಸೊ ಈ ತರ ನಾವು ಗ್ಲಾಸ್ ಸ್ಲ್ಯಾಬ್ ಇಟ್ಕೊಂಡಿದ್ಮೇಲೂ ಕೂಡ ಅದು ಕ್ಲಿಯರ್ ಆಗಿ ಕಾಣಿಸ್ಬೇಕು. ನಾವು ವಾಟ್ ಯು ಕ್ಯಾನ್ ಡೂ, ಯು ಕ್ಯಾನ್ ಟೇಕ್ ದ ರೀಡಿಂಗ್. ಇಲ್ಲೇ ನೀವು ರೀಡಿಂಗ್ ಈಗ ತಗೋಬಹುದು, ರೈಟ್. ಸೊ ದಿಸ್ ಇಸ್ ದ ಸೆಕೆಂಡ್ ರೀಡಿಂಗ್. ಈ ತರ ನಮಗೆ ಸೆಕೆಂಡ್ ರೀಡಿಂಗ್ ರೀ. ಓಕೆ ಓಕೆ, ಸೊ ದಿಸ್ ಇಸ್ ದ ಪಿಕ್ ಆಫ್ ದ ಸ್ಕೇಲ್ ಪೊಸಿಷನ್ ಆಫ್ ಸೆಕೆಂಡ್ ಟ್ರಯಲ್, ರೈಟ್. ಸೆಕೆಂಡ್ ಟ್ರಯಲ್ ಈಗ ನಾವು ಮತ್ತೆ ಸೇಮ್ ಟು ಸೇಮ್ ಎರಡು ವ್ಯಾಲ್ಯೂಸ್ಗಳನ್ನು ಇಲ್ಲೇ ನೋಡ್ಕೋಬೇಕು, ರೈಟ್. ಫಸ್ಟ್ ಒನ್ ಇಸ್ MSR ಆ್ಯಂಡ್ ಸೆಕೆಂಡ್ ಒನ್ ಇಸ್ CVD. ಸೊ MSR ನೋಡ್ಕೋಬೇಕಾದ್ರೆ ನೋಡ್ರಿ, ವಾಟ್ ವಿ ಹ್ಯಾವ್ ಟು ಡೂ, ದಿಸ್ ಇಸ್ ದ 0th ಡಿವಿಷನ್. ಇದು ನಮಗೆ 0th ಡಿವಿಷನ್ ಆಫ್ ವರ್ನಿಯರ್ ಸ್ಕೇಲ್ ರೀ, ಕರೆಕ್ಟ್. ಲೆಟ್ ಮಿ ಟೇಕ್ ಸಮ್ ಡಿಫ್ರೆಂಟ್ ಕಲರ್. ಓಕೆ, ಇಲ್ಲೇ ನೋಡ್ರಿ. ಸೊ ವಾಟ್ ಇಸ್ ದಿಸ್, ದಿಸ್ ಇಸ್ ದ 0th ಡಿವಿಷನ್ ಆಫ್ ವರ್ನಿಯರ್ ಸ್ಕೇಲ್. ಈ ವರ್ನಿಯರ್ ಸ್ಕೇಲ್ 0th ಡಿವಿಷನ್ ಏನದಲ್ಲ, 0th ಡಿವಿಷನ್ ಇದು ನಮಗೆ ಮೇನ್ ಸ್ಕೇಲ್ ಮೇಲೆ ಇಲ್ಲದ. ವಿಚ್ ಇಸ್ ದ ಮೇನ್ ಸ್ಕೇಲ್, ದಿಸ್ ಇಸ್ ದ ಮೇನ್ ಸ್ಕೇಲ್. ಇದು ನಮಗೆ ಮೇನ್ ಸ್ಕೇಲ್ ರೀ. ಆ್ಯಂಡ್ ದಿಸ್ ಒನ್ ಇಸ್, ದಿಸ್ ಇಸ್ ವರ್ನಿಯರ್ ಸ್ಕೇಲ್. ಓಕೆ, ವೆಲ್. ಸೊ ಈಗ ನೋಡ್ರಿ ಮೇನ್ ಸ್ಕೇಲ್ ನಮಗೆ ಸಾರಿ 0th ಡಿವಿಷನ್ ಆಫ್ ವರ್ನಿಯರ್ ಸ್ಕೇಲ್ ಏನದಲ್ಲ, ದಿಸ್ ಒನ್, ಇದು ನಮಗೆ ಮೇನ್ ಸ್ಕೇಲ್ ಮೇಲೆ ಎಲ್ಲದ, ರೈಟ್. ದ್ಯಾಟ್ ವಿ ಹ್ಯಾವ್ ಟು ಅಬ್ಸರ್ವ್. ಓಕೆ, ಈಗ ನೋಡ್ರಿ ಅದು ಅಬ್ಸರ್ವ್ ಮಾಡಬೇಕಾದ್ರೆ ವಾಟ್ ಇಸ್ ದಿಸ್, ದಿಸ್ ಇಸ್ 5th ಲೈನ್. ಇದು ನಮಗೆ 5 ಅದ, ಇದು 5.1. I will just take a little bit thicker cursor here. Okay, this is 5. What is this? 5.1. What is this? 5.2. This one 5.3. This is 5.4, 5.5, 5.6, 5.7. This is 5.8, 5.9, and this one is 6. Correct? So ಈಗ ನೋಡ್ರಿ ಇದು ನಮಗೆ 5.5 ಆಯ್ತು, ಇದು ನಮಗೆ 5.6 ಆಯ್ತು. This is 5.6 and this one is 5.7. ಇದೇನಾಗಬೇಕ್ರಿ, ಸೊ ನಮಗೆ 0th ಡಿವಿಷನ್ ಆಫ್ ವರ್ನಿಯರ್ ಸ್ಕೇಲ್ ಎಲ್ಲದಪ್ಪ ಅಂತಂದ್ರೆ ಹಿಯರ್ ಇಟ್ ಇಸ್ ಆನ್ ದಿಸ್ ಲೈನ್, ಇಟ್ ಇಸ್ ಈ ಲೈನ್ ಮೇಲೆ ಅದ ರೀ, ರೈಟ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಟ್, ಇಟ್ ಇಸ್ 5. ಇದು ನಮಗೆ 5.7 ಆಯ್ತು and this is 5.75. ಸೊ ಮೇನ್ ಸ್ಕೇಲ್ ರೀಡಿಂಗ್ ನಮಗೆ ಎಷ್ಟು ಬಂತೆ, 5.75. ದಟ್ ಇಸ್ ದ ವ್ಯಾಲ್ಯೂ ಆಫ್ ಮೇನ್ ಸ್ಕೇಲ್ ರೀಡಿಂಗ್. ನೆಕ್ಸ್ಟ್ ನೋಡ್ರಿ, ವಿ ಹ್ಯಾವ್ ಟು ನೋ ದ ವ್ಯಾಲ್ಯೂ ಆಫ್ CVD ನಾವು. CVD ಅಂತಂದ್ರೆ ಏನ, ಕೋಇನ್ಸೈಡಿಂಗ್ ವರ್ನಿಯರ್ division. Okay, let us check what is the value of coinciding vernier division.
ಕೋಇನ್ಸೈಡಿಂಗ್ ವರ್ನಿಯರ್ ಡಿವಿಷನ್ ಅಂತಂದರೆ ಈ ವರ್ನಿಯರ್ ಸ್ಕೇಲ್ ಮೇಲೆ ಇರುವಂಥ ವರ್ನಿಯರ್ ಸ್ಕೇಲ್ ಮೇಲೆ ಇರುವಂಥ ಯಾವುದಾದ್ರೂ ಒಂದು ಡಿವಿಷನ್ ಮೇನ್ ಸ್ಕೇಲ್ ಮೇಲೆ ಇರುವಂಥ ಯಾವುದಾದ್ರೂ ಒಂದು ಡಿವಿಷನ್ ಜೊತೆಗೆ ಕರೆಕ್ಟಾಗಿ ಕೋಇನ್ಸೈಡ್ ಆಗಿರಬೇಕು. ಕೋಇನ್ಸೈಡ್ ಅಂದರೆ ಹೆಂಗ್ರಿ, ವರ್ನಿಯರ್ ಸ್ಕೇಲ್ ಮೇಲಿಂದ ಒಂದು ಲೈನು ಮತ್ತು ಮೇನ್ ಸ್ಕೇಲ್ ಮೇಲಿಂದ ಒಂದು ಲೈನ್, ಇವೆರಡೂ ನಮಗೆ ಕೂಡಿ ಸ್ಟ್ರೇಟ್ ಲೈನ್ ಥರ ಕಾಣಿಸ್ಬೇಕು, ಸ್ಟ್ರೇಟ್ ಲೈನ್ ಥರ, ರೈಟ್. ಎಷ್ಟನೇ ಡಿವಿಷನ್ ಇರ್ತದಲ್ಲ CVD ಮೇಲೆ, ಅದು ಎಷ್ಟನೇ ಪೊಸಿಷನ್ದ ಡಿವಿಷನ್ ಇರ್ತದಲ್ಲ ವರ್ನಿಯರ್ ಸ್ಕೇಲ್ ಮೇಲೆ, ಅದನ್ನು ನಾವು CVD ಅಂತ ತಗೋಬೇಕು. ಓಕೆ, ಸೊ ದಿಸ್ ಇಸ್ 0th ಲೈನ್ ಆಫ್ ವರ್ನಿಯರ್ ಸ್ಕೇಲ್. ಇದು ನಮಗೆ 0th ಲೈನ್ ಅದ. ಆಮೇಲೆ ಇಲ್ಲಿ ಒಂದು ಲೈನ್ ನಮಗೆ ಮೇನ್ ಸ್ಕೇಲ್ ಅದ್ರಿ. ಆರ್ ದೇ ಬೋತ್ ಎಕ್ಸಾಕ್ಟ್ಲಿ ಕೋಇನ್ಸೈಡಿಂಗ್? ಫಾರ್ ಮೀ ಫಸ್ಟ್ ಲೈನ್ ಕೋಇನ್ಸೈಡ್ ಆಗತ್ತದ ಅಂತ ನಂಗೆ ಅನ್ಸಾತದ್ರಿ. ಸೊ ನಾನು ನಿಮಗೆ ಮೊದಲಿನ ಟ್ರಯಲ್ ಒಳಗೆ ಹೇಳಿದ್ದೆ, 0ದಿಂದ ಸ್ಟಾರ್ಟ್ ಮಾಡ್ರಿ, 1 by 1 ನೋಡ್ಕೊಂತ ಹೋಗ್ರಿ. ಯಾವ 0? ವರ್ನಿಯರ್ ಸ್ಕೇಲ್ ಮೇಲಿನ 0. ಅದೇನು ಆರೋ ಮಾರ್ಕ್ ಇರ್ತದಲ್ಲ, ಇದು ನೋಡ್ರಿ, ಇದೇನು ಆರೋ ಮಾರ್ಕ್ ಇರುವಂಥ ಲೈನ್ ಇರ್ತದಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ, 1 by 1 ನೀವು ನೋಡ್ಕೊಂತ ಹೋಗ್ರಿ, ರೈಟ್. ನಿಮಗೆ ಯಾವುದು ಫಸ್ಟ್ ಲೈನ್ ಕರೆಕ್ಟ್ಲಿ ಕೋಇನ್ಸೈಡಿಂಗ್ ಅನಿಸ್ತೈತಿ ಅದು ವ್ಯಾಲ್ಯೂ ತೊಗೊಂಡ್ಬಿಡ್ರಿ. ಡೋಂಟ್ ಲುಕ್ ಫರ್ದರ್, ಅದ್ರ ಮುಂದಿನ ನೋಡಕ್ಕೆ ಹೋಗ್ಬಿಡ್ರಿ. ಓಕೆ, ಫಾರ್ ಮೀ 0th ಲೈನ್ ಇಸ್ ಕರೆಕ್ಟ್ಲಿ ಕೋಇನ್ಸೈಡಿಂಗ್. ಇದು ನಮಗೆ 0th ಲೈನ್ ಅದ್ರಿ. ಇಟ್ ಈಸ್ ಕೋಇನ್ಸೈಡಿಂಗ್ ವಿತ್ ದಿಸ್ ಲೈನ್, ರೈಟ್. ಸೊ ಇದು ಕರೆಕ್ಟ್ಲಿ ಕೋಇನ್ಸೈಡ್ ಆಗತ್ತದ ಅಂತ ನಂಗೆ ಇಲ್ಲ ಅನ್ಸತ್ತೆ. ಸೊ ನಾನು CVD ಈ ಟ್ರಯಲ್ಗೆ ಏನಂತ ತಗೋತೀನಿ? 0 ಅಂತ ನಾ ತಗೋತೀನಿ, ರೈಟ್. ಓಕೆ, ಸೊ CVD is 0. ವಾಟ್ ಈಸ್ ದ ಮೇನ್ ಸ್ಕೇಲ್ ರೀಡಿಂಗ್? ಮೇನ್ ಸ್ಕೇಲ್ ರೀಡಿಂಗ್ ನಮಗೆ ಎಷ್ಟದ? 5.75. ಸೊ ಮೇನ್ ಸ್ಕೇಲ್ ರೀಡಿಂಗ್ ಇಸ್ 5.75, CVD is 0. ರಿಮೆಂಬರ್ ದ ವ್ಯಾಲ್ಯೂಸ್, ವಿಲ್ ನೋಟ್ ಇಟ್ ಡೌನ್. ಓಕೆ, ಓಕೆ, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸ್ಟೆಪ್ ನಾವು. ಈಗ ನಾವು ಏನ್ ಮಾಡ್ಬೇಕು, ಆ ಗ್ಲಾಸ್ ಸ್ಲಾಬ್ ಏನದಲ್ಲ ಅದ್ರ ಮೇಲೆ ನಾವು ಇವಾಗ ಪೌಡರ್ ಸ್ಪ್ರೇ ಮಾಡ್ಕೋಬೇಕು, ಪೌಡರ್ ಅದ್ರ ಮೇಲೆ ಹಾಕೋಬೇಕು, ಆಮೇಲೆ ಆ ಪೌಡರ್ ನಾವು ಫೋಕಸ್ ಮಾಡ್ಕೋಬೇಕು. ಓಕೆ, ಇವಾಗ ನೋಡ್ರಿ, ಐ ಹ್ಯಾವ್ ಪುಟ್ ದ ಚಾಕ್ ಪೌಡರ್ ಆನ್ ದಟ್ ಗ್ಲಾಸ್ ಸ್ಲಾಬ್. ಈಗ ನಮಗಿಲ್ಲಿ ಮೈಕ್ರೋಸ್ಕೋಪ್ ಒಳಗೆ ನೋಡ್ಕೊಂಡಾಗ ದಟ್ ಇಂಕ್ ಡಾಟ್ ಇಸ್ ಕ್ಲಿಯರ್ಲಿ ವಿಸಿಬಲ್, ರೈಟ್. ಇಂಕ್ ಡಾಟ್ ನಮ್ಗೆ ಕ್ಲಿಯರ್ ಆಗಿ ಕಾಣಿಸತ್ರಿ, ಬಟ್ ಅದ್ರ ಮೇಲೆ ಚಾಕ್ ಪೌಡರ್ ಏನದಲ್ಲ ಅದು ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಸೊ ನಾವೀಗ ಏನ್ ಮಾಡ್ಬೇಕ್ರಿ, ವಿ ಹ್ಯಾವ್ ಟು ಫೋಕಸ್ ದಟ್ ಚಾಕ್ ಪೌಡರ್. ನಾವು ಚಾಕ್ ಪೌಡರ್ ಫೋಕಸ್ ಮಾಡ್ಕೋಬೇಕಾದ್ರೆ ವಿ ಹ್ಯಾವ್ ಟು ರೋಟೇಟ್ ದಿಸ್ ನಾಬ್ ಅಗೇನ್, ಅಬ್ಸರ್ವಿಂಗ್ ಇನ್ ದ ಮೈಕ್ರೋಸ್ಕೋಪ್, ರೈಟ್. ಸೊ ಅದು ಯಾವ ತರ ಕ್ಲಿಯರ್ ಕಾಣಿಸ್ತದೆ, ಆಫ್ಟರ್ ಅಡ್ಜಸ್ಟಿಂಗ್ ಐ ವಿಲ್ ಶೋ ಯು ದಟ್. ಓಕೆ, ನಾವು ಚೆಕ್. ಈಗ ಆ ಚಾಕ್ ಪೌಡರ್ ನಾವೀಗ ಫೋಕಸ್ ಮಾಡ್ಕೊಂಡಿದ್ದೀವಿ, ರೈಟ್. ಸೊ ಇಲ್ಲಿ ನೋಡ್ರಿ, ಐ ಹ್ಯಾವ್ ಫೋಕಸ್ ದ ಚಾಕ್ ಪೌಡರ್. ಈಗ ನಿಮ್ಗೆ ಇಂಕ್ ಡಾಟ್ ಬ್ಲರ್ಡ್ ಕಾಣಿಸತ್ತದ್ರಿ, ಆದ್ರೆ ಚಾಕ್ ಪೌಡರ್ ನಿಮ್ಗೆ ಕ್ಲಿಯರ್ಲಿ ಕಾಣಿಸತ್ರಿ, ರೈಟ್. ಸೊ ಆಫ್ಟರ್ ದ ಚಾಕ್ ಪೌಡರ್ ಇಸ್ ವಿಸಿಬಲ್ ಕ್ಲಿಯರ್ಲಿ, ನಾವೀಗ ನೆಕ್ಸ್ಟ್ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಟೇಕ್ ದ MSR as well as CVD ರೀಡಿಂಗ್. ಮತ್ತೆ ನಾವು ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಈ ಸ್ಕೇಲ್ ಮೇಲೆ MSR ಮತ್ತು CVD ರೀಡಿಂಗ್ ನಾವೀಗ ನೋಡ್ಕೋಬೇಕು, ರೈಟ್. ಸೊ ಐ ವಿಲ್ ಟೇಕ್ ದ ರೀಡಿಂಗ್ಸ್ ಡೈರೆಕ್ಟ್ಲಿ, ಯಾಕಂದ್ರೆ ಫಸ್ಟ್ ಟ್ರಯಲ್ ಡೀಟೇಲ್ ಆಗಿ ನಾವು ನೋಡ್ಕೊಂಡಿದ್ವಿ ಯಾವ ತರ ರೀಡಿಂಗ್ಸ್ ತಗೋಬೇಕಂತೇಳಿ, ಅಂಡ್ ದೆನ್ ಐ ವಿಲ್ ಗೋ ಫಾರ್ ದ ಕ್ಯಾಲ್ಕುಲೇಷನ್ಸ್ ನಾವು. ಓಕೆ, ಓಕೆ. ಸೊ ದಿಸ್ ಇಸ್ ದ ಥರ್ಡ್ ಟ್ರಯಲ್. ಥರ್ಡ್ ಟ್ರಯಲ್ ಇದು ನಮಗೆ ಪೊಸಿಷನ್ ಆಫ್ ಸ್ಕೇಲ್ ಈ ಥರ ಅದ. ಸೊ ಅಗೇನ್ ವಿ ಹ್ಯಾವ್ ಟು ನೋಟ್ ಡೌನ್ 2 ವ್ಯಾಲ್ಯೂಸ್, MSR ಮೇನ್ ಸ್ಕೇಲ್ ರೀಡಿಂಗ್ ಮತ್ತು CVD ಕೋಇನ್ಸೈಡಿಂಗ್ ವರ್ನಿಯರ್ ಡಿವಿಷನ್. Okay, casually, as I have told you, MSR means we have to observe the position of the 0th division. ಅಂದ್ರೆ ಫಸ್ಟ್ ಲೈನ್ ಆಫ್ ವರ್ನಿಯರ್ ಸ್ಕೇಲ್ ಏನದಲ್ಲ, ಇದು ನಮಗೆ ಮೇನ್ ಸ್ಕೇಲ್ ಮೇಲೆ ಎಲ್ಲದ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕಾಗಿತ್ತು, ಕರೆಕ್ಟ್. ಸೊ ಹಿಯರ್ ಐ ವಿಲ್ ಜಸ್ಟ್ ಝೂಮ್ ಅ ಲಿಟಲ್ ಬಿಟ್. ಇಲ್ಲಿ ನಮ್ಗೆ ಕ್ಲಿಯರ್ಲಿ ಕಾಣಿಸ್ತದ್ರಿ, ಕರೆಕ್ಟ್. ಓಕೆ, ಸೊ ಲೆಟ್ ಮೀ ಟೇಕ್. ಓಕೆ, ಲೆಟ್ ಅಸ್ ಗೋ ಆನ್ ಮಾರ್ಕಿಂಗ್ ನಾವು. ಓಕೆ, ಇದು ನೋಡ್ರಿ, ವಾಟ್ ಇಸ್ ದಿಸ್? ಇದೇನ? ದಿಸ್ ಇಸ್ 6. ಸೊ ದಿಸ್ ಇಸ್ 6. ಇದು ನಮಗೆ 6 ಅದ್ರಿ. ಆ್ಯಂಡ್ ವಾಟ್ ಇಸ್ ದಿಸ್? 6.05. ವಾಟ್ ಇಸ್ ದಿಸ್? 6.1. ಇದು 6.2, 6.3, 6.4, 6.5, 6.6, 6.7, 6.8. ದಿಸ್ ಇಸ್ 6.9. ಇದೇನ? 7, ಕರೆಕ್ಟ್. ಸೊ 6.9 ಮತ್ತು 7 ನಡುವೆ ಅದರಿ. ಸೊ ದಿಸ್ ಇಸ್ 6.95. ಈ ಲೈನ್ ಏನದಲ್ಲ ಇದು ನಮ್ಗೆ 6.95. ಸೊ ನಮ್ಗೆ 0th ಲೈನ್ ಆಫ್ ವರ್ನಿಯರ್ ಸ್ಕೇಲ್ ಎಲ್ಲದ್ರಿ, ದಿಸ್ ಇಸ್ ದ 0th ಲೈನ್ ಆಫ್ ವರ್ನಿಯರ್ ಸ್ಕೇಲ್ ರೀ, ರೈಟ್. ಸೊ 0th ಲೈನ್ ಆಫ್ ವರ್ನಿಯರ್ ಸ್ಕೇಲ್ ನಮಗೆ ಎಲ್ಲದ ಅಂದಂಗೆ 6.95 ಮೇಲೆ ಅದ. ಸೊ MSR ವ್ಯಾಲ್ಯೂ ನಮಗೆ ಎಷ್ಟು ಆಯ್ತು ರೀ? 6.95, ಕ್ಲಿಯರ್. ಓಕೆ, MSR is 6.95. ಇನ್ CVD ನೋಡ್ರಿ, CVD ನೋಡ್ಕೋಬೇಕಾದ್ರೆ ಇವು ಸ್ಟಾರ್ಟ್ ಫ್ರಮ್ 0ದಿಂದ ಸ್ಟಾರ್ಟ್ ಮಾಡ್ರಿ. ಇಲ್ಲಿಂದ 1 by 1, ಇದು 1, ಇದು 2, 3, 4, ಈ ಥರ ಯು ಗೋ ಆನ್ ಅಬ್ಸರ್ವಿಂಗ್ ವಿಚ್ ಲೈನ್ ಇಸ್ ಕರೆಕ್ಟ್ಲಿ ಕೋಇನ್ಸೈಡಿಂಗ್, ರೈಟ್. ಯಾವ್ದು ನಮಗೆ ಕರೆಕ್ಟ್ಲಿ ಕೋಇನ್ಸೈಡ್ ಆಗುತ್ತೆ ಅನ್ನೋದನ್ನ ನಾವು ಇವಾಗ ನೋಡ್ಕೋಬೇಕು. ಓಕೆ, ಸೊ ಐ ವಿಲ್ ಗೋ ಆನ್ ಅಬ್ಸರ್ವಿಂಗ್ ವಿಚ್ ಲೈನ್ ಐ ಫೀಲ್ ಕರೆಕ್ಟ್ಲಿ ಕೋಇನ್ಸೈಡಿಂಗ್. ಸೊ ನೀವು ಅಲ್ಲಿ ಕ್ಲಿಯರ್ ಆಗಿ ನೋಡ್ಕೊಬೇಕು ಸ್ವಲ್ಪ. ಫಾರ್ ದಿಸ್ ಸ್ಟೆಪ್ ಯು ಹ್ಯಾವ್ ಟು ಗಿವ್ ಅ ಲಿಟಲ್ ಬಿಟ್ ಮೋರ್ ಟೈಮ್. ಯು ಹ್ಯಾವ್ ಟು ಅಬ್ಸರ್ವ್ ಇಟ್ ಕ್ಲಿಯರ್ಲಿ ಆ್ಯಂಡ್ ಕ್ಲೀನ್ಲಿ, ರೈಟ್. ಸೊ ಫಸ್ಟ್ ಡಿವಿಷನ್ದಿಂದ ಸ್ಟಾರ್ಟ್ ಮಾಡಿರಿ, ಇಲ್ಲಿಂದ ಸ್ಟಾರ್ಟ್ ಮಾಡಿರಿ. ಆಮೇಲೆ ನೀವು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಡಿವಿಷನ್ ಅಬ್ಸರ್ವ್ ಮಾಡ್ಕೊತ ಹೋಗ್ರಿ. ಓಕೆ, ಇದು ನಮಗೆ 0 ಆಯ್ತಾ, ಇದು 1, this is 2, this is 3, this is 4, this is 5,
6, 7, 8, 9, 10, 11. For me, the 11th line is correctly coinciding ಅಂತ ಅನ್ಸಾತದ್ರಿ. ರೈಟ್, ಈ ಲೈನ್ ಜೊತೆಗೆ 11th ಲೈನ್ ಏನದಲ್ಲ ಇದು ಕರೆಕ್ಟ್ಲಿ ಕೋಯಿನ್ಸೈಡ್ ಆಗತ್ತದ ಅಂತ ನಂಗೆ ಅನ್ನಿಸ್ತದೆ. ಸೊ ಯಾವುದು ಫಸ್ಟ್ ನಿಮಗೆ ಕೋಯಿನ್ಸೈಡಿಂಗ್ ಅನಿಸ್ತದಲ್ಲ ಅದನ್ನ ನೋಡ್ರಿ, ಅದ್ರ ಮುಂದಿನ ಲೈನ್ಸ್ಗಳನ್ನ ನೋಡ್ಲಿಕ್ಕೆ ಹೋಗ್ಬೇಡ್ರಿ, ಅಲ್ಲಿಗೆ ನಿಲ್ಲಿಸ್ಬಿಡ್ರಿ. ಓಕೆ, ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ MSR? MSR is 6.95. What is the value of CVD? 11th division is the coinciding vernier division. So MSR is 6.95, CVD is 11. Clear? Okay, note down these readings now. ಓಕೆ, ಸೊ ನಾವು ಅಬ್ಸರ್ವೇಷನ್ಸ್ ಆಲ್ರೆಡಿ ಬರೆದಿವಿ. ನಾ ಜಸ್ಟ್ ಚಾರ್ಟ್ ಅನ್ನು ಚೇಂಜ್ ಮಾಡಿದ್ದೀನಿ, ಸೇಮ್ ಚಾರ್ಟ್ ಅದ, ಬಟ್ ಪ್ರಿಂಟ್ಔಟ್ ಬೇರೆ ತೊಗೊಂಡಿದ್ದೀನಿ. ಅದ್ರ ಈಗ ನಾವು ಮ್ಯಾನುವಲ್ ತೊಗೊಂಡಿದ್ದೀನಿ, ಆಗಲೇ ಒಂದು ಪ್ರಿಂಟ್ಔಟ್ ಇತ್ತೆ. ಸೊ ನೋಡ್ರಿ, ವ್ಯಾಲ್ಯೂ ಆಫ್ 1 MST ವಿ ಹ್ಯಾವ್ ರಿಟನ್ 0.05. ಇದು ಆಕ್ಚುಲಿ ಮೇನ್ ಸ್ಕೇಲ್ ರೀಡಿಂಗ್ ನಮಗೆ ಸೆಂಟಿಮೀಟರ್ ಒಳಗೆ ಇರ್ತದೆ ರೀ. ದಿಸ್ ವಿಲ್ ಬಿ ಇನ್ ಸೆಂಟಿಮೀಟರ್. ನಂಬರ್ ಆಫ್ ಡಿವಿಷನ್ಸ್ ಆನ್ ವರ್ನಿಯರ್ ಸ್ಕೇಲ್ ವಿ ಆಲ್ರೆಡಿ ನೋ ಇಟ್ ಇಸ್ 50. ರೈಟ್, LC ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ 0.01 × 10⁻² ಮೀಟರ್. ರೈಟ್, ಓಕೆ. ಸೊ ಈಗ ನೋಡ್ರಿ, ರೀಡಿಂಗ್ ಆಫ್ ಇಂಕ್ ಮಾರ್ಕ್ 1 R1. So R1 ಏನದಲ್ಲ, this is the reading which we get when we focus the ink dot directly on the paper. ಅಂದ್ರೆ ಬಿಫೋರ್ ಕೀಪಿಂಗ್ ದ ಗ್ಲಾಸ್ ಸ್ಲಾಬ್ ನಾವೇನ್ ರೀಡಿಂಗ್ ತಗೋತೀವಲ್ಲ ಅದು R1. ಆಫ್ಟರ್ ಕೀಪಿಂಗ್ ದ ಗ್ಲಾಸ್ ಸ್ಲಾಬ್ ಏನ್ ತಗೊಂತೀವಲ್ಲ ದಟ್ ಈಸ್ R2.